ಭೈರಪ್ಪನವರು ನಿಜವಾಗಿ ನಂಗೆ ಪರಿಚಯ ಆಗಿದ್ದು ಒಬ್ಬ ಕಾದಂಬರಿಕಾರನಾಗಿ. ಮಲೆನಾಡಿದ್ರು ಮಾತ್ರ ಅವ್ನು ಕವಿ ಆಗ್ತಾನೆ ಅನ್ನೋದು ನನ್ನ ಭ್ರಮೆ. ಆದರೆ ಇವ್ರು ಹೆಂಗೆ ಇಷ್ಟು ದೊಡ್ಡ ಕಾದಂಬರಿಕಾರರಾದರು? ನಮ್ಮೂರಿನಲ್ಲಿ ಬೆಟ್ಟ ಇಲ್ಲ, ಗುಡ್ಡ ಇಲ್ಲ, ಪರ್ವತ ಇಲ್ಲ, ಇದು ಮಂಜಿಲ್ಲ, ನದಿ ಮೊದಲೇ ಇಲ್ಲ. ಹೆಂಗೆ ಇವ್ರು ಕಾದಂಬರಿಕಾರ? ಅವಾಗ ನನಗನ್ಸಿದ್ದು ಭೈರಪ್ಪನವರೇ ಕಾದಂಬರಿಕಾರರಾಗಬೇಕಾದ್ರೆ ನಾನು ಯಾಕೆ ಆಗಬಾರ್ದು? ನನಗೆ ಮತ್ತು ನಮ್ಮ ಅಣ್ಣನಿಗೆ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದು ಹುಟ್ಟಿಸಿದ್ದು ನಮ್ಮ ತಂದೆನೇ. ಡಾಕ್ಟರ್ ರಾಜ್ಕುಮಾರ್ ಅವರು ಕಾದಂಬರಿಯನ್ನು ಆಧರಿಸಿ ಸಿನಿಮಾ ಮಾಡ್ತೀನಿ ಅಂದಾಗ ಕೊಡಲ್ಲ ಅಂದಂಥ ಏಕೈಕ ಗಟ್ಟಿ ಜೀವ ಅದು. ಅವರು ಸೀತಾರಾಮ್ ಕೇಳಕ್ಕೆ ಹೋದಾಗಲೂ ಗೊತ್ತಾ, ನೀವು ಯಾರು ಅಂತ ಕೇಳಿದ್ದಾರೆ. ಮಾಯಾಮೃಗ ಮಾಡಿ ಇವ್ರು ಎಲ್ಲ ಮನೆ ಮಾತಾಗಿರೋ ಸೀತಾರಾಮ್, ನೀವು ಏನು ಸರ್ ಹಿಂಗಂತೀರಿ, ಇವ್ರು ಮಾಯಾಮೃಗ ಮಾಡಿದವರು 4:15 ಎಲ್ಲ ಜನ ಕೂತ್ಕೊಂಡು ಟಿವಿ ಮುಂದಿರ್ತಾರೆ ಅಂತ ಯಾರು ವಿಠಲ್ ಮೂರ್ತಿ ಹೇಳಿದ್ರಂತೆ. ಹೌದಾ, ನಾನು ನೋಡಿಲ್ಲ ಅಂದ್ರಂತೆ. ಅಷ್ಟು ನೇರವಾದ ನಿಷ್ಠುರಾದ ವ್ಯಕ್ತಿ. ಆಮೇಲೆ ಇವರು ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಏನು ಗ್ಯಾರಂಟಿ ಅಂದ್ರಂತೆ ಸೀತಾರಾಮ್ ಹೇಳಿ, ನಾನು ಹನುಮಂತ ಅಲ್ಲ ಎದೆ ಬಿಚ್ಚಿ ತೋರ್ಸೋದಕ್ಕೆ. ಅವ್ರು ಸಂತೇಶ್ವರದಲ್ಲಿ ಒಂದು ಕೆರೆಗೆ ನೀರು ತರಬೇಕು ಅಂತ ಒಂದು ಪ್ಲಾನ್ ಇತ್ತು. ಅದು ಒಂದು ಸ್ಯಾಂಕ್ಷನ್ ಆಗಿ ಯಾವಾಗ ನೀರು ಬಂತು ಸಂತೇಶ್ವರಿಗೆ ಪೈಪ್ಲೈನ್ ಹಾಕಿದ್ಮೇಲೆ, ಅವತ್ತೊಂದು ದಿವಸ ಬಂದು ಕೂತ್ಕೊಂಡು ಹೇಳಿದ್ರು ಅವರು, ನೋಡಿ ಇಷ್ಟೊಂದು ಹಳ್ಳಿಗಳೆಲ್ಲ ನೀರು ಬಂದಿದೆ, ಅದೊಂದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಥರ ನಾನು ಮಾಡಿದ್ದು ನೀರು ತಂದು ಕೊಟ್ಟೆ ಹಳ್ಳಿಗೆ, ನೀನು ಜವಾಬ್ದಾರಿ ಅದಕ್ಕೆ. ಒಂದು ಅಧ್ಯಯನವನ್ನು ಮುಗಿಸಿದ ನಂತರ ನಿಮಗೆ ಮುಂದಿನ ಅಧ್ಯಯನ ಓದಲೇಬೇಕು ಅಂತ ಅನಿಸುತ್ತೆ. ಒಂದು ಕಾದಂಬರಿಯನ್ನು ಓದಿ ಮುಗಿಸಿದ ನಂತರ ನಿಮ್ಮೊಳಗೆ ಒಂದು ವಿಷಾದ ಮಡಗಿಟ್ಟಿರುತ್ತೆ. ಇನ್ನು ಕೆಲವು ದಿವಸ ಬೇರೆ ಕಾದಂಬರಿಗಳನ್ನ ಕೈಗೆತ್ಕೊಳ್ಳೋಕ್ಕಾಗಲ್ಲ, ಕಾಡುತ್ತೆ ಆ ಪಾತ್ರಗಳು. ಅದು ಅವರ ಶಕ್ತಿ. ಹಾಗಾಗಿ ಅದನ್ನು ದೃಶ್ಯಕ್ಕೆ ಅಳವಡಿಸೋದು ಚಿತ್ರಕ ಶಕ್ತಿಯಿಂದ ಎಷ್ಟು ಸುಲಭವೋ ಅಷ್ಟೇ ಕಷ್ಟ. ಸಾವು ಭೈರಪ್ಪನವರ ತುಂಬ ಗಾಢವಾಗಿ ಕಲಕದಂಥ ವಿಷಯ. ಸಾವಿನ ಪ್ರಶ್ನೆಯೇ ನನ್ನನ್ನು ಕಾದಂಬರಿಕಾರನನ್ನಾಗಿ ಮಾಡಿದ್ದು ಅಂತ ಹೇಳ್ತಾರೆ. ನನ್ನನ್ನು ಬಿಟ್ಟು ಯಾರ ಜೊತೆ ಅಷ್ಟು ಹಾಸ್ಯ ಇರಲಿಲ್ಲ ಅವರು. ಎಂಡ್ ಆಫ್ ದ ಡೇ ಈಸ್ ಮೈ ಫಾದರ್. ಮೊದಲನೇದಾಗಿ ಶ್ರೀಯುತ ಉದಯ್ ಶಂಕರ್ ಅವರ ಪರಿಚಯ ಈಗಾಗಲೇ ನಮಗೆ ಸಾಕ್ಷಾತ್ಕಾರದಲ್ಲಿ ಆಗಿದೆ. ಅವರೊಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರು. ಭೈರಪ್ಪನವರ ಎರಡನೆಯ ಮಗ ಕೂಡ ಅವರು. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಆಹ್ವಾನ ಮಾಡ್ತಾ ಇದ್ದೀನಿ. ಇನ್ನು ಶೇಷಾದ್ರಿ ಅವರು ಬರೀ ಪ್ರಶಸ್ತಿಗಳಿಗೋಸ್ಕರನೇ ಚಿತ್ರ ಮಾಡ್ತಾರಾ ಅಥವಾ ಅವ್ರು ಚಿತ್ರ ಮಾಡೋದಕ್ಕೆಲ್ಲ ಪ್ರಶಸ್ತಿಗಳು ಬರುತ್ತಾ ಅಂತ ಎಲ್ಲರಿಗೂ ಹೇಳ್ತಾರೆ. ಈ ಬಹುಶಃ ಎಲ್ಲರಿಗೂ ಜಿಜ್ಞಾಸೆ ಇರುತ್ತೆ. ಹಾಗಾಗಿ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರಲ್ಲ, ಹಾಗೆ ಅವರು ಮಾಡಿದ್ದೆಲ್ಲಾನು ಚಿನ್ನದ ಪ್ರಶಸ್ತಿಗಳನ್ನೇ. ಹಾಗಾಗಿ ಸ್ವರ್ಣ ಕಮಲಗಳನ್ನೇ ತಗೊಂಡಿದೆ. ಹಾಗಾಗಿ ಅಂತ ಶೇಷಾದ್ರಿಗಳು ಸಹ ನಮ್ಮ ಜೊತೆಗಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅಂಥ ದೊಡ್ಡ ಸಾಹಿತಿಗಳ ಮಗನಾಗಿ ನಿಮಗೆ ಹೇಗನ್ಸುತ್ತೆ? ನಾನು ಸಾಹಿತಿ ಮಗ ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ ನಾನು. ಅವ್ರು ನಮ್ಮ ತಂದೆ, ನನಗೂ ಮಕ್ಕಳಿದ್ದಾರೆ, ನನ್ನ ಮಕ್ಕಳು ಅವ್ರು ನನ್ನನ್ನು ತಂದೆ ಅಂತ ಹೇಳ್ತಾರೆ. ನಾನು ನಮ್ಮ ತಂದೆನ ಅವ್ರನ್ನ ನೋಡ್ತಾ ಇದ್ದೆ ಅವ್ರನ್ನ. ಸೊ ಪೂರ್ತಿ ನನ್ನ ಲೈಫ್ ಅವ್ರನ್ನ ನಮ್ಮ ತಂದೆ ಅಂತಲೇ ನೋಡಿದೆ ಹೊರತು ಸಾಹಿತಿ ಅಂತ ಒಂದು ಸಪ್ರೇಟಾಗಿ ಒಂದು ಡಿಸ್ಟಿಂಕ್ಷನ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಅವ್ರ ಅಚೀವ್ಮೆಂಟ್ಸು, ಅವ್ರ ಅಕಂಪ್ಲಿಷ್ಮೆಂಟ್ಸ್ ಏನಿದೆ ಅವ್ರ ಲಿಟ್ರರಿ ವರ್ಲ್ಡಲ್ಲಿ ಮತ್ತು ಬೇರೆ ವೈಯಕ್ತಿಕ ವಿಷಯದಲ್ಲಿ ನಾನು ತುಂಬ ಹೆಮ್ಮೆ ಅದ್ರ ಬಗ್ಗೆ. ಬಟ್ ಎಂಡ್ ಆಫ್ ದ ಡೇ ಈಸ್ ಮೈ ಫಾದರ್. ಅಲ್ಲಿಗೆ ಬಿಟ್ಬಿಡ್ತೀನಿ ನಾನು. ಅವರು ನೋಡಿದ ತಕ್ಷಣ ನಮಗೆ ಗಂಭೀರ ಅನ್ಸುತ್ತೆ. ಹಾಸ್ಯ ಇತ್ತ ಅವರಲ್ಲಿ. ಡಿಫ್ರೆಂಟ್ ಟೈಮಲ್ಲಿ ಅವರು ಡಿಫ್ರೆಂಟ್ ಏನು ಹೇಳ್ತೀರ, ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಲ್ಲಿ ನಾನೇನು ನಮ್ಮ ತಂದೆ ಅಂತ ನಾವು ನೋಡ್ತಿದ್ದೋ, ಅವರವಾಗ ಸ್ವಲ್ಪ ಜೀವನಕ್ಕೆ ಕಷ್ಟ ಬೀಳೋಕ್ಕೋಸ್ಕರ ಅವ್ರು ಕೆಲಸ ಮಾಡಬೇಕಾಗಿತ್ತು. ಯಾಕಂದರೆ ಇಬ್ಬರು ಮಕ್ಕಳು, ಹೆಂಡತಿನ ಸಾಕಬೇಕು, ಸಂಬಳ ಸಾಲಲ್ಲ. ಸೊ ಹಿ ವಾಸ್ ವರಿಡ್ ಅಬೌಟ್ ಅರ್ನಿಂಗ್ ಮನಿ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ದ ಫ್ಯಾಮಿಲಿ. ಅದಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ರು ಅವರು. ಸ್ವಲ್ಪ ಎಕನಾಮಿಕಲಿ ಒಂದು ಕಂಫರ್ಟಬಲ್ ಸಿಚುವೇಶನ್ ಬಂದ ಮೇಲೆ ಹೀ ಈಸ್ ಬಿಕಮ್ ಎ ಲಿಟ್ಲ್ ಮೋರ್ ಚೇರ್ಫುಲ್ ಅಂತ ಹೇಳ್ಬೋದು. ಆ ಒತ್ತಡ ಇರಲಿಲ್ಲ ಮನೆ ಇದು ಮಾಡಬೇಕು ಅಂತ. ನಂತರ ಮೈಸೂರಿನಲ್ಲಿ ಅವ್ರದ್ದೇ ಒಂದು ಸ್ವಂತ ಮನೆ ಕಟ್ಟಿಸಿದಾಗ ಹಿ ವಾಸ್ ವೆರಿ ಹ್ಯಾಪಿ. ಸೊ ನನ್ನದೇ ಸ್ವಂತ ಮನೆ ಇದೆ, ನನ್ನದೇ ಒಂದು ಸ್ವಂತ ಕಾರ್ ಇದೆ, ನನ್ನದೇ ಒಂದು ಸ್ವಂತ ಜಾಗ ಇದೆ ಅಂತ ಅದೊಂದು ಏನು ಹೇಳ್ತೀರ, ಒಂದು ಸೆನ್ಸ್ ಆಫ್ ಹ್ಯಾಪಿನೆಸ್ ಅವ್ರಿಗೆ ಬಿಲ್ಡ್ ಆಗ್ತಾ ಬಂತು. ನಂತರ ದೆನ್ ಅವರು ಸಾಹಿತ್ಯ ಸಂಗೀತ ಅದ್ರ ಬಗ್ಗೆನೇ ಸಾಕಷ್ಟು ಟೈಮ್ನ ಡೆಡಿಕೇಟ್ ಮಾಡ್ತಾ ಬರ್ತಾಯಿದ್ರು ಅವರು ಆಲ್ ದಿಸ್ ಲೈಫು. ಫ್ರೆಂಡ್ಸ್ಗಳು ಇದ್ದರು ಅವ್ರಿಗೆ, ಬಟ್ ವೆರಿ ಲಿಮಿಟೆಡ್ ನಂಬರ್ ಆಫ್ ಫ್ರೆಂಡ್ಸ್ ಅವ್ರಿಗೆ. ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೋಸ್ಕರ ಅವರು ಸಾಕಷ್ಟು ಒಬ್ಬೊಬ್ಬರೇ ಇರೋಕ್ಕೆ ಇಷ್ಟ ಅವ್ರಿಗೆ.
ಒಬ್ಬರೇ ಜೀವನ ಮಾಡೋಕ್ಕೆ ಇಷ್ಟ ಅವ್ರಿಗೆ. ಸೊ ಮನೇಲಿದ್ರೂ ಅವ್ರಿಗೆ ಅವ್ರ ರೂಮ್ ಆಯಿತು, ಅವರು ಓದೋದು ಬರೆಯೋದು ಅದ್ರಲ್ಲಿ ಇದ್ಬಿಟ್ರು ಅವರು. ದಿಸ್ ಬ್ರಾಡ್ಲಿ. ಯಾವ ಹಾಸ್ಯ ಪ್ರಜ್ಞೆ ಯಾವ ರೀತಿ? ಯಾಕೆಂದ್ರೆ ಅವ್ರು ಬಂದಿರೋ ವಿಷಯಗಳು ನೋಡಿದಾಗ್ಲೂ ಭೈರಪ್ಪನವ್ರು ಗಂಭೀರವಾಗಿ ಕಾಣಿಸ್ತಾ ಇದ್ರು. ಅವರ ಬರವಣಿಗೆಗಳು ಗಂಭೀರ ಇದೆ. ಆ ಬರವಣಿಗೆಗಳಲ್ಲಿ ಎಲ್ಲೂ ಅವರಲ್ಲಿ ಒಂದು ಹಾಸ್ಯ ಅನ್ನೋದು ಎಲ್ಲೂ ಬರ್ತಾ ಇರಲಿಲ್ಲ. ಹಾಗಾಗಿ ಜೀವನದಲ್ಲೂ ಅವರು ಹಾಗೇನೆ ಅವರು ಗಂಭೀರವಾಗಿ ಇದ್ರ ಅಥವಾ ಅವರಲ್ಲೂ ಹಾಸ್ಯ ಇತ್ತ? ಹಾಸ್ಯ ಕಡಿಮೆ. ಓಕೆ, ಹಾಸ್ಯ ತುಂಬ ಕಡಿಮೆ, ಗಂಭೀರನೇ ಯಾವಾಗಲೂ. ಯಾವುದೇ ಒಂದು ವಿಷಯ ತೊಗೊಂಡು ಅಂದರೆ ಭಾಳ ಚಿಂತನೆ ಮಾಡೋದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡೋದವ್ರಿಗೆ ಇರ್ತಿತ್ತು. ತುಂಬ ಕಡಿಮೆ ಜನರ ಹತ್ರ ಅವ್ರು ಹಾಸ್ಯದಲ್ಲಿ ಮಾತಾಡ್ತಿತ್ತು. ಅಂದರೆ ನನ್ನ ಪ್ರಕಾರ ನನ್ನನ್ನು ಬಿಟ್ಟು ಇನ್ನು ಯಾರ ಜೊತೆ ಅಷ್ಟು ಹಾಸ್ಯ ಇರಲಿಲ್ಲ ಅವರು. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದು. ನಾನು ಜೋಕ್ ಮಾಡ್ತಾಯಿದ್ದೆ, ಅವರು ಜೋಕ್ ಕೇಳಿಸ್ಕೊತಾ ಇದ್ರು. ಸೊ ಅವರು ಕೆಲವೆಲ್ಲ ಹೇಳ್ತಾ ಇದ್ರು ಜೋಕ್ಸ್ಗಳನ್ನ. ಸೊ ಅದು ನಂದು ಅವ್ರದ್ದು ಆ ರಿಲೇಷನ್ಶಿಪ್ಪು ನಾನು ಬೇರೆ ಕಡೆ ಮಾಡೋದು ನಾನು ಅಬ್ಸರ್ವ್ ಮಾಡಿಲ್ಲ. ಬಟ್ ನಮ್ಮದು ಅವ್ರದ್ದು ಇರ್ತಿತ್ತು ಯಾವಾಗಲೂ. ಅಲ್ಲ, ಅಪರೂಪಕ್ಕೆ ಒಂದ್ಸಲಿ ಆಗ್ತಾಯಿತ್ತು. ಊಟ ಮಾಡೋ ಟೈಮಲ್ಲಿ ಆಗ್ತಾಯಿತ್ತು, ಇನ್ಯಾವುದೋ ವಿಷಯದಲ್ಲಿ ಮಾತಾಡ್ಬೇಕಾಗ್ತಾಯಿತ್ತು. ಈಗ ಅವರು ದೇಶ ಸುತ್ತಿ ನೋಡುವಂತ ಎಲ್ಲ ಕಡೆ ಸುತ್ಕೊಂಡು ಬಂದ್ರು. ಹೌದು. ಅದಾದ್ಮೇಲೆ ಅವ್ರು ಕೆಲಸದಷ್ಟು ಹುಬ್ಳಿಗೆ ಹೋದ್ರು. ಹುಬ್ಳಿಯಿಂದ ಅದಾದ್ಮೇಲೆ ಅವರು ಇದಕ್ಕೆ ಗುಜರಾತ್ ಹೋದ್ರು. ಗುಜರಾತ್ನ ಡೆಲ್ಲಿಗೆ ಹೋದ್ರು. ಆಮೇಲೆ ಮೈಸೂರಿಗೆ ಬಂದ್ರು. ಸೊ ಅವ್ರ ಜೊತೆ ನೀವು ದೇಶ ಸುತ್ತಿದ್ರ ಅಥವಾ ನೀವು ಇಲ್ಲೇ ಒಂದು ತಟಸ್ಥವಾಗಿ ಒಂದೇ ಕಡೆ ಇದ್ರ? ಸಂಸಾರ ಒಂದೇ ಕಡೆ ಇತ್ತ ಅಥವಾ? ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಇತ್ತು ನೋಡಿ. ನಾನು ಹುಟ್ಟಿದ್ದು ನೊಣವಿನಕೆರೆನಲ್ಲಿ, ನಮ್ಮ ಅಣ್ಣನ ಹುಟ್ಟಿದ್ದು ನೊಣವಿನಕೆರೆನಲ್ಲಿ, ತಾಯಿ ಊರಲ್ಲಿ. ನಂತರ ನಮ್ಮ ತಂದೆ ಹುಬ್ಳಿಲಿದ್ದಾಗ ನಾವು ಇನ್ನೂ ಹುಟ್ಟಿರಲಿಲ್ಲ ಅವಾಗ. ನಂತರ ಅವರು ಗುಜರಾತ್ಗೆ ಹೋದರು. ಗುಜರಾತಲ್ಲಿ ಅವ್ರಿಗೆ ಕೆಲಸ ಅಷ್ಟು ಖಾಯಮಾಗಿರಲಿಲ್ಲ ನೋಡಿ ಅಲ್ಲಿಗೆ. ಸೊ ಅವ್ರಿಗೆ ನಮ್ಮನ್ನು ಸಾಕುವಷ್ಟು ಸ್ಥಿತಿಲಿ ಇರಲಿಲ್ಲ ಅವರು. ಏಕೆಂದರೆ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗೋದು, ಅವ್ರಿಗೆ ಹೋದು. ಸೊ ಅವರು ನಮ್ಮನ್ನು ತಾತನ ಮನೇಲಿ ಬಿಟ್ಟಿದ್ರೆ, ನಮ್ಮ ತಂದೆ ಅವ್ರ ಮನೇಲಿ ಇದ್ದು. ಸೊ ನಾವೊಂದು 5 ವರ್ಷ ಅಲ್ಲೇ ಇದ್ದು ಅಂತಂದರೆ, ನಂತರ ಇನ್ನೊಂದು 4-5 ವರ್ಷ ಅವರು ಡೆಲ್ಲಿಗೆ ಹೋದರು. ಸೊ ನಮ್ಮದು 5ನೇ ಕ್ಲಾಸ್ ತನಕ ನಾವು ನಮ್ಮ ತಾತನ ಮನೇಲೇ ಇದ್ದು ಹೊರತು, ಅಂದರೆ 11-12 ವರ್ಷದ ತನಕ. ನಂತರ ಅವ್ರಿಗೆ ಮೈಸೂರು ಟ್ರಾನ್ಸ್ಫರ್ ಆಯಿತು NCERT ಇಂದ, ಡೆಲ್ಲಿಲಿದ್ದವರು ಬಂದು. ಆವಾಗ ನಾವು ನಮ್ಮ ತಂದೆ ಜೊತೆ ಇರೋಕ್ಕೆ ಇದು ಮಾಡಿದ್ರು. ಸೊ ಕ್ಲೋಸ್ನೆಸ್ ಟು ನಮ್ಮ ಫಾದರ್ ಡೆವಲಪ್ ಆಗಿದ್ದೇ ಫ್ರಮ್ ನನಗೆ at the age of 11 and to my brother age of 13 ಅಂತ ಹೇಳ್ಕೊಂಡಿದ್ದು. ಸೊ ಅವಾಗಿಂದ ನೋಡಿದ್ದು. ಸೊ ಐ ಥಿಂಕ್ ಐ ಆನ್ಸರ್ ಸಮ್ ಆಫ್ ಹಿಸ್ ಪಾರ್ಟ್ಸ್ ಆನ್ ದಟ್. ಶೇಷಾದ್ರಿ, ನಿಮಗೆ ಮೊದಲನೇ ಸತಿ ಭೈರಪ್ಪನವರು ಯಾವ ರೀತಿ ಪರಿಚಯ? ಭೈರಪ್ಪನವರು ಭೌತಿಕವಾಗಿ ಪರಿಚಯ ಆದದ್ದು 1984ನೇ ಇಸ್ವಿಯಲ್ಲಿ. ಆಗ ನನಗೆ 21 ವರ್ಷ. ಅದಕ್ಕೂ ಮುಂಚೆ 1975-76 ಅಂದರೆ ನನಗೊಂದು 14-15 ವರ್ಷ ಇರಬೇಕಾದ್ರೆ ನಮ್ಮಣ್ಣ ಕನ್ನಡ MA ಓದ್ತಾಯಿದ್ರು. ಕನ್ನಡ MAಯ ಪಠ್ಯವಾಗಿ ಇವ್ರದ್ದು ಯಾವುದೋ ಒಂದು ಕಾದಂಬರಿ ಅವರಿಗೆ ಪಠ್ಯವಾಗಿತ್ತು ಅಂತ ನನ್ನ ನೆನಪು. ಆ ಕಾದಂಬರಿಯನ್ನು ಮನೆಗೆ ತಂದಿಟ್ಟಿದ್ರು. ನನಗೆ ಸೈನ್ಸು ಮ್ಯಾಥ್ಸ್ ಅಂದರೂ ಭಾಳ ಕಷ್ಟ ಇತ್ತು. ಎಲ್ಲರೂ MAನವ್ರಿಗೆ ಮಾತ್ರ ಕಾದಂಬರಿ ಇಡ್ತಾರೆ, ನಮ್ಗೆ ಹೈಸ್ಕೂಲ್ಗೆ ಯಾಕೆ ಪ್ರಾಣ ತೆಗಿತಾರೆ? ಸೋಷಿಯಲ್ ನಾನ್ ಡೀಟೇಲ್ ಇಟ್ಟು ಅದೊಂದೇ ಇತ್ತು, ನಾನ್ ಡೀಟೇಲ್. ಆಗ ನಾನು ನನ್ನ ಮ್ಯಾಥ್ಸ್ ಸೈನ್ಸ್ ಪುಸ್ತಕದ ಮಧ್ಯೆ ಅವರ ಕಾದಂಬರಿಯನ್ನು ಇಟ್ಕೊಂಡು ಮೊದಲ ಬಾರಿಗೆ ಓದಿದ್ದೆ. ಭೈರಪ್ಪನವರು ನಿಜವಾಗಿ ನಂಗೆ ಪರಿಚಯ ಆಗಿದ್ದು ಒಬ್ಬ ಕಾದಂಬರಿಕಾರನಾಗಿ, ಅಂದರೆ ನನ್ನ ಒಂದು 14-15ನೇ ವಯಸ್ಸಿನಲ್ಲಿ. ಆಗ ಆ ಪ್ರಸಂಗವನ್ನು ಹೇಳಿಬಿಡ್ತೀನಿ. ಅದು ಅನ್ವೇಷಣೆ ಅಂತ ಅವ್ರದ್ದೊಂದು ಕಾದಂಬರಿ ಇದೆ. ಅನ್ವೇಷಣೆ ಕಾದಂಬರಿಯಲ್ಲಿ ವಿಶ್ವನಾಥ ಅಂತ ಒಂದು ಪಾತ್ರ ಬರುತ್ತೆ. ಆ ವಿಶ್ವನಾಥ ಜೀವನದ ಬಗ್ಗೆ ಜಿಗುಪ್ಸೆ ಬಂದ್ಬಿಡುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ. ಅವನು ಸಾಯಬೇಕು ಅಂತ ನಿರ್ಧಾರ ಮಾಡ್ತಾನೆ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದಾಗ ತಿಪಟೂರಿನಿಂದ ರೈಲ್ವೆ ಹಳಿಗಳ ಮೇಲೆ ನಡ್ಕೊಂಡು ಹೊರಡ್ತಾನೆ ಅವನು. ಯಾವಾಗಾದರೂ ಎದುರುಗಡೆಯಿಂದ ರೈಲು ಬಂದರೆ ಆ ರೈಲಿಗೆ ತಲೆ ಕೊಡಬೇಕು ಅನ್ನೋದು ಅವನ ಆಸೆ. ನನಗೆ ತಿಪಟೂರು ನಾನು ಇದ್ದಂಥ ಊರಿನಿಂದ ಸುಮಾರು 20 ಕಿಲೋಮೀಟ್ರ್ ದೂರದಲ್ಲಿತ್ತು. ತಿಪಟೂರಿನಿಂದ ಹೊರಡ್ತಾನೆ. ತಿಪಟೂರು, ಇಲ್ಲಿ ಯಾರಾದರೂ ಪ್ರೇಕ್ಷಕರಿಗೆ ತಿಪಟೂರು ಮತ್ತು ತುಮಕೂರು ಮಧ್ಯೆ ರೈಲ್ವೆ ಸ್ಟೇಷನ್ಗಳು ನೆನಪಿದ್ರೆ ಕರಡಿ ಅಂತ ಒಂದು ಸಿಗುತ್ತೆ, ಆಮೇಲೆ ಅರಳುಗುಪ್ಪೆ ಅಂತ ಸಿಗುತ್ತೆ, ಇನ್ನೊಂದು ಯಾವುದೋ ಹೊಸದಿರುತ್ತೆ, ಬಾಣಸಂದ್ರ ಸಿಗುತ್ತೆ, ಆಮೇಲೆ ಅಮ್ಮಸಂದ್ರ ಸಿಗುತ್ತೆ. ಅಮ್ಮಸಂದ್ರ ನಮ್ಮೂರಿನ ರೈಲ್ವೆ ಸ್ಟೇಷನ್, ಅಂದರೆ 4 ನಿಲ್ದಾಣಗಳ ಮಗುತ್ತೆ. ತಿಪಟೂರಿನಿಂದ ಹೊರಟ ನನ್ನ BP ರೈಸ್ ಆಯಿತು. ಅವನು ಮಧ್ಯೆ ಸತ್ತೋಗ್ಬಿಟ್ರೆ ಅಮ್ಮಸಂದ್ರಕ್ಕೆ ಬರದೆ ಮಧ್ಯೆ ಎಲ್ಲಾದರೂ
ಕರಡಿ ಬಂತು, ಯಾವುದೂ ರೈಲ್ ಬರಲಿಲ್ಲ. ಅರಳುಗುಪ್ಪೆ ಸ್ಟೇಷನ್ ಬಂತು, ಯಾವುದೂ ರೈಲ್ ಬರಲಿಲ್ಲ. ಸದ್ಯ ಇವನು ವಿಶ್ವನಾಥ ನಮ್ಮೂರಿಗೆ ಬರ್ತಾನೆ, ನಾನು ಅವ್ನು ಭೇಟಿ ಮಾಡ್ತೀನಿ ಓದುಗನಾಗಿ ಅಂತ ಕಾಯ್ತಾ ಇದ್ದೆ. ಬಾಣಸಂದ್ರ ಬಂದರೂ ಅವನಿಗೆ ಯಾವುದೂ ರೈಲ್ ಬರದೇ ಇದ್ದಾಗ ಬೇಜಾರಾಗ್ಬಿಡುತ್ತೆ ಆ ವಿಶ್ವನಾಥನಿಗೆ. ಎಷ್ಟು ಹೊತ್ತು ಈ ಬಿಸಿಲಲ್ಲಿ ರೈಲ್ವೆ ಹಳಿಗಳ ಮೇಲೆ ನಡೆಯೋದು ಅಂತ ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂತ ಬಾಣಸಂದ್ರ ರೈಲ್ವೆ ಸ್ಟೇಷನ್ನ ಬೆಂಚ್ ಮೇಲೆ ಕೂತ್ಕೋತಾನೆ. ಅವ್ನು ಕೂತ್ಕೊಂಡ್ರೆ ರೈಲ್ ಹೊರಟೋಗುತ್ತೆ. ಅಷ್ಟು ಹೋಗಿ ಸಾಯೋದಕ್ಕೇನೋ ಆಗಲ್ಲ, ಆ ಥರದ್ದಾಗುತ್ತೆ. ಅವ್ನಿಗನ್ಸುತ್ತೆ ನಾನು ಯಾಕೆ ಸಾಯಬೇಕು. ಹೌದು, ನನಗೆ ಸಾವು ಸಹಜವಾಗಿ ಬರಲಿಲ್ಲ, ನಾನು ಬರಬೇಕಾದ್ರೆ ರೈಲ್ ಸಿಗಲಿಲ್ಲ, ಹಾಗಾಗಿ ನಾನು ಸಾವು ಬರಲಿಲ್ಲ. ಈಗ ರೈಲ್ ಹೊರಟೋಯ್ತು, ಮತ್ತೆ ನಾನು ಮುಂದಕ್ಕೆ ನಡ್ಕೊಂಡೋಗಿ ರೈಲಿಗೆ ತಲೆ ಕೊಡಬೇಕಾ ಅಥವಾ ಯಾಕೆ ಸಾಯ್ಬೇಕು ನಾನು ಅಂತ ಅನಿಸುತ್ತೆ. ಸಾಯೋದು ಬೇಡ ಅಂತ ಅನಿಸುತ್ತೆ ಅವನಿಗೆ. ಅವನೇನು ಮಾಡ್ತಾನೆ, ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ಇಳಿದು ನಡ್ಕೊಂಡು ಹೊರಟೋಗ್ತಾನೆ. ಮೊದಲ ಬಾರಿಗೆ ಭೈರತ್ನವ್ರ ಬಗ್ಗೆ ಕೋಪ ಬಂದಿದ್ದು ನನಗಾಗ. ಇನ್ನೊಂದು ಸ್ಟೇಷನ್ ಬಂದಿದ್ರೆ ನಮ್ಮ ಊರಿಗೆ ಬರ್ತಾ ಇದ್ದ ಅವನು, ಮುಂಚೆನೇ ಇಳಿಸ್ಬಿಟ್ರಲ್ಲ ಅಂತ. ನನಗೆ ಯಾವತ್ತಾದರೂ ಭೈರಪ್ನವ್ರು ನನ್ನ ಜೀವನದಲ್ಲಿ ಯಾವತ್ತಾದರೂ ಸಿಕ್ಕರೆ ನಾನು ಅವ್ರನ್ನ ಕೇಳುವ ಪ್ರಶ್ನೆ, ವಿಶ್ವನಾಥನ್ನ ಯಾಕೆ ಬಾಣಸಂದ್ರದಲ್ಲಿ ಇಳಿಸಿದ್ರಿ, ಅವನು ಯಾಕೆ ಹಂಸಂದ್ರಕ್ಕೆ ಬರಲಿಲ್ಲ ಅನ್ನೋದಷ್ಟೇ ನನ್ನ ಇದ್ದಿದ್ದು ನನಗೆ ಹುಡುಗನಾಗಿ. ಆಮೇಲೆ ಇದಾದ ಒಂದು 7-8 ವರ್ಷಗಳ ನಂತರ ದೂರದರ್ಶನದಲ್ಲಿ ಒಂದು ಪದ್ಮವ್ಯೂಹ ಅಂತ ಒಂದು ಕಾರ್ಯಕ್ರಮ ಬರ್ತಾಯಿತ್ತು. ನೀವು ಯಾರಾದರೂ ನೋಡಿದರೆ, ಆಗ ದೂರದರ್ಶನ ಮಾತ್ರ ಇತ್ತು. ದೂರದರ್ಶನದಲ್ಲಿ ಯಾರಾದರೂ ಪ್ರಖ್ಯಾತ ವ್ಯಕ್ತಿಗಳನ್ನು ಕರೆದು ಹೀಗೇ ಪ್ರಶ್ನೋತ್ತರಗಳ ಮಾಡ್ತಾಯಿದ್ರು. ಅದಕ್ಕೆ ಅವರು ದೂರದರ್ಶನದಲ್ಲಿ ಅರ್ಧ ಗಂಟೆ ಕಾರ್ಯಕ್ರಮ ಬರ್ತಾಯಿತ್ತು. ಅವಾಗ ಸಂಜೆ 7ರಿಂದ 7:30 ಮಾತ್ರ ಕನ್ನಡ ಕಾರ್ಯಕ್ರಮ ಬರ್ತಾಯಿತ್ತು. ಒಂದು ವಾರ ಪದ್ಮವ್ಯೂಹದಲ್ಲಿ ಭೈರಪ್ಪನವ್ರು ಬರ್ತಾಯಿದ್ದಾರೆ. ಈ ವೀಕ್ಷಕರು ಯಾರಾದರೂ ಅವ್ರನ್ನ ಭೇಟಿ ಮಾಡಬೇಕು, ಅವ್ರನ್ನ ಪ್ರಶ್ನೆ ಮಾಡಬೇಕು ಅಂತ ಇದ್ದರೆ ಒಂದು ಕಾರ್ಡಿನಲ್ಲಿ ನಿಮ್ಮ ಪ್ರಶ್ನೆಯನ್ನು ಬರೆದು ದೂರದರ್ಶನಕ್ಕೆ ಕಳಿಸಿ ಅಂತ ಒಂದು ಪ್ರಕಟಣೆ ಬಂತು. ನನಗೊಂದು ಪ್ರಶ್ನೆ ಇದ್ದೇ ಇತ್ತಲ್ಲ, ಬಾಣಸಂದ್ರ ಮತ್ತು ಹಂಸಂದ್ರದ್ದು, ಅದನ್ನು ಕೇಳಬೇಕು ಅಂತ ಅಂದ್ಬಿಟ್ಟು ನಾನೊಂದು ಪ್ರಶ್ನೆಯನ್ನು ಅದನ್ನು ಕೇಳಲಿಲ್ಲ, ಆ ಪ್ರಶ್ನೆಯನ್ನು ಬೇರೆ ಯಾವುದೋ ಪ್ರಶ್ನೆಯನ್ನು ಬರೆದು ಕಾರ್ಡ್ ಹಾಕಿದೆ. ನಾನು ದಂಡಿನ ಶಿವರದಲ್ಲಿದ್ದೆ ಅವಾಗ. ನನಗೆ ಮೊದಲ ಟೆಲಿಗ್ರಾಮ್ ಜೀವನದಲ್ಲಿ ಬಂದದ್ದು ದೂರದರ್ಶನಕ್ಕೆ ಬಂದು ಭೈರಪ್ಪನವ್ರನ್ನ ಭೇಟಿಯಾಗಿ ಅಂತ. 1985ನೇ ಇಸ್ವಿ ಜುಲೈ ತಿಂಗಳು, ಪ್ರಾಯಶಃ 3-4ನೇ ತಾರೀಕು. ಅವತ್ತು ನನ್ನ ನನಗೆ ಭಾಳ ಸಂತೋಷ. ಇವತ್ತು ನನ್ನ ಜೀವನದ ಒಬ್ಬ ವ್ಯಕ್ತಿನ ಒಂದು ಪ್ರಶ್ನೆ ಮಾಡ್ತಾಯಿದ್ದೀನಿ ನಾನು ಹೋಗಿ ಅಂತ. ಯಾಕೆ ಭೈರಪ್ಪನವ್ರು ನನಗೆ ಭಾಳ ಮುಖ್ಯರಾಗಿದ್ದರು ಅಂದರೆ, ನೀವಾಗಲೇ ಹೇಳಿದಾಗೆ ಅವರ ಸೀಮೆ, ನಾನು ಹುಟ್ಟಿ ಬೆಳೆದ ಸೀಮೆ ತೆಂಗಿನ ಸೀಮೆ. ನನಗೆ ಒಬ್ಬ ಕಾದಂಬರಿಕಾರ ಆಗಬೇಕಾದ್ರೆ, ಒಬ್ಬ ಕಥೆಗಾರ ಆಗಬೇಕಾದ್ರೆ, ಒಬ್ಬ ಸಂಗೀತಗಾರ ಆಗಬೇಕಾದ್ರೆ, ಒಬ್ಬ ಕಲಾವಿದ ಆಗಬೇಕಾದ್ರೆ ಸುಂದರವಾದ ಬೆಟ್ಟಗಳಿರಬೇಕು, ಪಕ್ಕದಲ್ಲೇ ನದಿ ಹರಿಬೇಕು, ಮಲೆನಾಡಿದ್ರೆ ಮಾತ್ರ ಅವ್ನು ಕವಿ ಆಗ್ತಾನೆ ಅನ್ನೋದು ನನ್ನ ಭ್ರಮೆ. ಆದರೆ ಇವ್ರು ಹೆಂಗೆ ಇಷ್ಟು ದೊಡ್ಡ ಕಾದಂಬರಿಕಾರರಾದರು? ನಮ್ಮೂರಿನಲ್ಲಿ ಬೆಟ್ಟ ಇಲ್ಲ, ಗುಡ್ಡ ಇಲ್ಲ, ಪರ್ವತ ಇಲ್ಲ, ಇದು ಮಂಜಿಲ್ಲ, ನದಿ ಮೊದಲೇ ಇಲ್ಲ. ಹೆಂಗೆ ಇವ್ರು ಕಾದಂಬರಿಕಾರ? ಅವಾಗ ನನಗನ್ಸಿದ್ದು, ಭೈರಪ್ಪನವರೇ ಕಾದಂಬರಿಕಾರರಾಗಬೇಕಾದ್ರೆ ನಾನು ಯಾಕೆ ಆಗಬಾರ್ದು? ಯಾಕೆ ಅಂದರೆ ಅವ್ರ ಕಾದಂಬರಿಗಳು ಓದಿದಾಗ ಆ ಕಾದಂಬರಿಗಳ ಪಾತ್ರಗಳು ನಮ್ಮೂರಿನಲ್ಲಿ ನಡೀತಾ ಇತ್ತು, ನಮ್ಮ ಪಕ್ಕದ ಮನೆಯೆಲ್ಲ ಘಟನೆ ನಡೆದಿರ್ತಾ ಇತ್ತು. ಅಂದರೆ ಇವ್ರು ನಮ್ಮೂರಿಗೆ ಯಾವಾಗ ಬಂದು ಇವ್ರದ್ದೆಲ್ಲ ಕತೆ ಕೇಳ್ಕೊಂಡು ಹೋದರು ಅಂತ ಅನಿಸೋದು. ಆವಾಗ ನನಗೆ ಬೆಳೀತಾ ಅನ್ನಿಸ್ತು, ಇದು ಒಬ್ಬ ಕವಿ ತನ್ನ ಕಲ್ಪನೆಯನ್ನು ವಿಸ್ತಾರ ಮಾಡಿದಾಗ ಈ ಕೃತಿಗಳು ಓದುಗನಿಗೆ ಆಪ್ತವಾಗ್ತವೆ ಅನ್ನೋದು ನಂತರ ನನಗೆ ಅರ್ಥ ಆಯಿತು. ಅದು ಒಂದು ಬದಿಗಿರಲಿ. ಹಾಗಾಗಿ ಅವ್ರ ಬಗ್ಗೆ ಭೈರಪ್ಪನವರ ನಾಡಿನವನು ನಾನು. ಯಾರಾದರೂ ನಿಮ್ಮೂರು ಯಾವುದು ದಂಡಿನೇಶ್ವರ ಅಂತಂದರೆ, ನಿಮ್ಮೂರು ಸಂತೇಶ್ವರನ ಅಂತ ಕೇಳೋರು. ಹೌದು ಅಂತಿದ್ದೆ ನಾನು. ಯಾಕೆಂದರೆ ಭೈರಪ್ಪನವ್ರು ಅಂತ ನನಗೊಂದು ಕ್ರೆಡಿಟ್ ಬರುತ್ತೆ ಅಂತ. ಇದು ಒಂದು ಬದಿಗಿರಲಿ. ಆಮೇಲೆ 85ನೇ ಇಸ್ವಿ ಜುಲೈ 3ನೇ ತಾರೀಕು ದೂರದರ್ಶನ ಈಗ ಇಲ್ಲಿದೆ. ಆಗ ವಿಧಾನಸೌಧ ಇಲ್ಲಿ ಹತ್ತಿರದಲ್ಲಿ 24ನೇ ಮಹಡಿಯಲ್ಲಿತ್ತು. ಅಂದರೆ GPO ಎದುರುಗಡೆ ಒಂದು ಬಿಲ್ಡಿಂಗ್ ಇದೆಯಲ್ಲ, ಯೂನಿಟಿ ಬಿಲ್ಡಿಂಗ್, ಏನೋ ಕರೀತಾರೆ ಅದು, ಸಾರಿ, ವಿಶ್ವೇಶ್ವರಯ್ಯ ಟವರ್ನ 24ನೇ ಮಹಡಿಯಲ್ಲಿ ದೂರದರ್ಶನದ ಆಫೀಸ್ ಇತ್ತು. ಅಲ್ಲಿಗೆ ಲಿಫ್ಟಲ್ಲಿ ಹೋಗಿದ್ದು. ನಾನು ಹೋಗೋಕ್ಕೆ ಮುಂಚೆ ಇದೇ ರೀತಿ ಒಂದು 15-20 ಜನ ಸೇರಿದರು. ನೋಡಿದ್ರೆ ಮಧ್ಯೆ ಅದು ಪದ್ಮವ್ಯೂಹ ಅಂತ ಹೆಸರೇ ಇದ್ದಾಗೆ ವ್ಯೂಹದ ರೀತಿಯಲ್ಲಿತ್ತು ಸೆಟ್ಟು. ನಾವೆಲ್ಲ ಹಿಂಗೆ ಸರ್ಕ್ಯುಲರ್ಲ್ಲ ಕೂತಿದ್ವಿ, ನಮ್ಮ ಕಾರ್ಡನ್ನು ಕೊಟ್ಟಿದ್ವಿ. ಒಬ್ಬೊಬ್ಬರು ಒಂದೊಂದು ಮೈಕ್ ಬರುತ್ತೆ, ಬಂದಾಗ ನೀವು ಪ್ರಶ್ನೆ ಕೇಳ್ಬೋದು, ಭೈರಪ್ಪನವ್ರು ಉತ್ತರ ಕೊಡ್ತಾರೆ ಅಂತ. ನಾವೆಲ್ಲ ಕಾಯ್ತಾ ಇದ್ವಿ, ಇನ್ನೂ ಬಂದಿರಲಿಲ್ಲ ಅತಿಥಿಗಳು. ನಾವೆಲ್ಲ ಲೈಟಿಂಗು ಕ್ಯಾಮ್ರಾ ಅದೆಲ್ಲ ಸೆಟ್ ಆಯಿತು. ಆಮೇಲೆ ಇದಕ್ಕಿದಂಗೆ ಭೈರಪ್ಪನವ್ರು ಬಂದು ನಮಗೆ ದೇವರೇ ಬಂದ ಹಾಗೆ. ನನ್ನ ನೆಚ್ಚಿನ ಲೇಖಕ ಬರ್ತಾ ಇದ್ದಾರೆ, ಕಣ್ಮುಂದೆ ಪ್ರತ್ಯಕ್ಷ ನೋಡ್ತಾ ಇದ್ದೀನಿ. ಇದು ಮೊದಲನೇ ಬಾರಿ ಭೇಟಿ ಮಾಡಿದ್ದು. ಆಮೇಲೆ ನಾನು ಪ್ರಶ್ನೆ ಕೇಳಿದೆ, ಉತ್ತರ ಸಿಕ್ತು, ಅದಾಯಿತು. ಅದಾದಮೇಲೆ ಇದಾಗಿ ಸುಮಾರು 40 ವರ್ಷ ಆಯಿತು. ಈ 40 ವರ್ಷಗಳಲ್ಲಿ ಅದೇ ಭೈರಪ್ಪನವ್ರನ್ನ 3 ಬಾರಿ ಸಾಕ್ಷ್ಯಚಿತ್ರದಲ್ಲಿ ಹಿಡಿಯುವಂಥ ಅವಕಾಶ ಸಿಗುತ್ತೆ ಅಂತ ಮನಸ್ಸಿನಲ್ಲೂ ನೆನೆಸಿರಲಿಲ್ಲ. ಇದಕ್ಕಿಂತ ಕೇಳಿದೆ ನಾನು ಪ್ರಶ್ನೆ. ಅವತ್ತು ಕೇಳೋಕ್ಕಾಗಲಿಲ್ಲ, ಯಾಕೆಂದರೆ ಭೈರಪ್ಪನವ್ರಿಗೂ ನನಗೂ ಒಂದು 15 ಅಡಿ ದೂರ ಇತ್ತು. ಆ ದೂರದರ್ಶನದವ್ರು ಹೇಳಿದರು, ನೀವು ಯಾವ ಪ್ರಶ್ನೆಯನ್ನು ಕಾರ್ಡ್ನಲ್ಲಿ ಬರೆದಿದ್ರಲ್ಲ ಅದೇ ಪ್ರಶ್ನೆ ಕೇಳಬೇಕು, ಅದಕ್ಕಿಂತ ಒಂದು ಅಕ್ಷರ ಹೆಚ್ಚಿಗೆ ಮಾತಾಡೋಂಗಿಲ್ಲ. ಸೊ ಇನ್ನು ನನ್ನ ಪ್ರಶ್ನೆ ಹಾಗೆ ಉಳೀತದು.
ಸೊ ಯಾವತ್ತಾದರೂ ಸಿಗ್ತಾರೆ, ಈ ಭೈರಪ್ಪನವ್ರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ನನ್ನ ಕೈಯಿಂದ. ಯಾವತ್ತಾದರೂ ಸಿಗ್ತಾರೆ, ಸಿಕ್ಕಿದಾಗ ಇದನ್ನು ಕೇಳಬೇಕು ಅಂತ ಇದ್ದೆ. ಆ ಪ್ರಶ್ನೆಗೆ ಉತ್ತರ ಸಿಗೋದಕ್ಕೆ 25 ವರ್ಷ ಬೇಕಾಯಿತು. ಅದು 2003ನೇ ಇಸ್ವಿ. ದೀರ್ಘವಾಯ್ತಾ ಉತ್ತರ? ಇಲ್ಲ. ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ? ಕತೆ ಚೆನ್ನಾಗಿ ಹೇಳ್ತೀನಿ ನಾನು, ಅದಕ್ಕೆ ಉಳಿದಿರೋದು. ಕಥೆ ಅಂದರೆ ಸುಳ್ಳು ಅಂದ್ಕೋಬೇಡಿ, ಕಥೆ ಅಂದರೆ ವಾಸ್ತವ, ಕಥೆ ಅಂದರೆ ಕಲ್ಪನೆ ಅಲ್ಲ. 2003ನೇ ಇಸ್ವಿ. ಮತ್ತು ಅವ್ರ ಕಾದಂಬರಿಗಳನ್ನ ಓದಿದೆ. ನೀವು ಒಂದೊಂದು ಹೈಸ್ಕೂಲ್ನ ಇದ್ದಾಗ ಅವ್ರ ಕಾದಂಬರಿ ಓದಿದಾಗ ಒಂಥರ ಅನ್ನಿಸ್ತಾ ಇತ್ತು, ಕಾಲೇಜಿಗೆ ಬಂದಾಗ ಓದಿದಾಗ ಅನ್ನಿಸ್ತಾ ಇತ್ತು. ನೀವು ಪ್ರಬುದ್ಧತೆಯಿಂದ ಓದಿದಾಗ ಕಾದಂಬರಿ ಅರ್ಥ ಆಗ್ತಾ ಹೋಗುತ್ತೆ. ಪ್ರತಿ ಓದಿಗೆ ಒಂದು ರೀತಿ ನಾವು ಮೆಚ್ಯೂರ್ ಆಗ್ತಾ ಇರ್ತೀವಿ, ಓದುಗನಾಗಿ ಬೆಳೀತಾ ಇರ್ತೀವಿ. ಹಾಗಾಗಿ ಆಲ್ಮೋಸ್ಟ್ ಹೆಚ್ಚಿನ ಕಾದಂಬರಿಗಳನ್ನ ಓದಿದ್ದೆ. ಮೈಸೂರಿನಲ್ಲಿ ಭಾಷಾ ವಿಜ್ಞಾನ ಸಂಸ್ಥೆ ಅಂತ ಇದೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ. ಅವರು ಪ್ರಖ್ಯಾತ ಸಾಹಿತಿಗಳ ಬಗ್ಗೆ ಸಾಕ್ಷ್ಯಚಿತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಅಷ್ಟರಲ್ಲಾಗಲೇ ನಾನು ಮುನ್ನುಡಿ ನಾನು ಮೊದಲನೇ ಚಿತ್ರ ಮಾಡಿದ್ದೆ, ರಾಷ್ಟ್ರ ಪ್ರಶಸ್ತಿ ಬಂದಿತ್ತು, ಒಂದಿಷ್ಟು ಕೋಡ್ ಬಂದಿತ್ತು ನನಗೆ. ಸೊ ಹಾಗಾಗಿ ಇದ್ದೆ. ಒಂದು ದಿವಸ ಕರೆ ಬಂತು, ನೀವು ಭೈರಪ್ಪನವ್ರ ಬಗ್ಗೆ ಸಾಕ್ಷ್ಯಚಿತ್ರ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಬಯಸದೇ ಬಂದ ಭಾಗ್ಯ, ನಾನು ಮಾಡ್ತೀನಿ, ಮಾಡಿಸ್ಕೊಳ್ಳೋಕೆ ಅವ್ರು ಸಿದ್ಧನ ಕೇಳಿಂದೆ. ಯಾಕೆ ಅಂದರೆ ಭೈರಪ್ಪನವರು ಅಷ್ಟು ಸುಲಭವಾಗಿ ದಕ್ಕುವಂಥ ವ್ಯಕ್ತಿತ್ವ ಅಲ್ಲ. ಇಲ್ಲಿ ಕೆಲವು ಸತ್ಯವಾದ ಮಾತುಗಳನ್ನ ಹೇಳ್ತೀನಿ, ದಾಖಲಿಸೋದಕ್ಕೆ ಹೇಳ್ತೀನಿ ಅಂತಂದರೆ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಕಾದಂಬರಿಯನ್ನು ಆಧರಿಸಿ ಸಿನಿಮಾ ಮಾಡ್ತೀನಿ ಅಂದಾಗ ಕೊಡಲ್ಲ ಅಂದಂಥ ಏಕೈಕ ಗಟ್ಟಿ ಜೀವ ಅದು. ಯಾರಾದರೂ ಸಾಧ್ಯನಾ? ರಾಜ್ಕುಮಾರ್ ಅಂತ ಅದ್ವಿತೀಯ ನಟ, ಕನ್ನಡ ಕುಲಕೋಟಿ ಎಲ್ಲ ಮೆಚ್ಚುವಂಥ ನಟ, ಅವ್ರ ಮನೆಗೆ ಹೋಗಿ ಅಥವಾ ಅವ್ರನ್ನ ಸಂಪರ್ಕ ಮಾಡಿ ನಿಮ್ಮ ಕಾದಂಬರಿಯನ್ನು ಸಿನಿಮಾ ಮಾಡ್ತೀನಿ ಅಂದರೆ ನಾನು ಕೊಡಲ್ಲ ರೀ. ಯಾವ ತಾಕತ್ತು ಯಾವ ಲೇಖಕನಿಗಿರುತ್ತೀರಿ ಅದು ಅಲ್ವಾ? ಇದಲ್ವ ಬದ್ಧತೆ ಅಂದರೆ? ಹೇಳ್ತೀನಿ, ಅದು ಕತೆ ದೊಡ್ಡದಿದೆ. ಅವಾಗ ನೀವು ಎಷ್ಟು ಸಮಯ ಇಟ್ಕೊಂಡಿದ್ದೀರಿ ಇದಕ್ಕೆ ಗೊತ್ತಿಲ್ಲ. ಸಮಯ 8 ಗಂಟೆ 9 ಗಂಟೆ ಆದರೂ ಆಗ್ಬೋದು. ಆ ಕಾದಂಬರಿ ನಿರಾಕರಣ. ಯಾತಕ್ಕೆ ನಿರಾಕರಿಸೋದು ಅಂತ ಗೊತ್ತಾಯ್ತು? ಇಲ್ಲ, ಅದು ಇನ್ನೊಂದು ಕಥೆ ಇದೆ, ಅದು ಬೇಕಾದ್ರೆ ಮತ್ತೆ ಪ್ರಶ್ನೆ ಬಂದಾಗ ಹೇಳ್ತೀನಿ. ಅದಕ್ಕೆ ಅಲ್ಲಿಗೆ ಬಂದೆ. ಹರಿಕತೆಯಲ್ಲಿ ಉಪಕಥೆ ಹೆಚ್ಚಿಗೆ ಇರುತ್ತಂತೆ, ಹಂಗಾಗಿ ನಾನು ಹರಿಕತೆ ಬಿಟ್ಟು ಉಪಕಥೆ ಹೆಚ್ಚಿಗೆ. ಇವನ್ ಪ್ರಶ್ನೆಗೆ ಹಂಗಾಗಿ ನೀವು ಪ್ರಶ್ನೆಗಳೆಲ್ಲ ಕಡಿಮೆ ಆಗಲಿ, ಒಂದೇ ಪ್ರಶ್ನೆಯಲ್ಲಿ ಉತ್ತರಿಸ್ಬೋಣ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ 82 ಸಾಕ್ಷ್ಯಚಿತ್ರ ಮಾಡ್ಬೋದು ಅಂದರು. ಹೇಳಿದೆ, ನಾನು ಮಾಡೋದಕ್ಕೆ ಸಾಕ್ಷ್ಯಚಿತ್ರ ಸಿದ್ಧ ಇದ್ದೀನಿ, ಭೈರಪ್ಪನವ್ರು ಇದನ್ನು ಒಪ್ಕೋತಾರ ಕೇಳಿ. ಯಾಕೆಂದರೆ ಅವ್ರು ಸುಲಭವಾಗಿ ಯಾರಿಗೂ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ಬಂದ್ರೂ ಗೇಟಿನ ಹೊರಗಡೆ ನೀವು ನೋಡಿದಾಗೆ ನೋಡಿ ಮಾತಾಡಿಸಿ ಕಳಿಸ್ತಾ ಇದ್ರು. ಇಷ್ಟ ಇದ್ದರೆ ಅವ್ರು ಮೂಡಿದ್ರೆ, ಅಥವಾ ವಾಕಿಂಗಲ್ಲಿ ಹೋಗ್ಬೇಕಾದ್ರೂ ಎಷ್ಟು ಜನ ಕೇಳಿದ್ರೆ ಅವ್ರು ಹಾಗೆ ಹೋಗಿರೋದು ನಾನು ನೋಡಿದ್ದೀನಿ ಅವ್ರನ್ನ. ಹಂಗಾಗಿ ಅಷ್ಟು ಸುಲಭವಾಗಿ ಜಟಿಲವಾದ ಕಠಿಣವಾದ ವ್ಯಕ್ತಿತ್ವ ಭೈರಪ್ಪನವ್ರದ್ದು ನಾ ಹತ್ತಿರದಿಂದ ನೋಡ್ರಿಂದ. ಹಾಗಾಗಿ ನನಗೆ ಸಾಕ್ಷಿಚಿತ್ರ ಮಾಡಿದಾಗ ಇದು ಬಂದದ್ದನ್ನು ನಾನೇ ಬೇಡ ಅಂತಲ್ಲಿ ಮಾಡ್ತೀನಿ ಹಿಂದೆ ಕೇಳಿ ಹಿಂದೆ. ಅವ್ರಿಗೆ ಫೋನ್ ಮಾಡಿದ್ರಂತೆ, ಅವರು ಇಲ್ಲ ಈಗ ಹಳೆ ಮನೆ ಅಂತ. ಅವರು ಫೋನ್ ಮಾಡಿ, ಹೀಗೆ ನಿಮ್ಮ ಬಗ್ಗೆ ಒಂದು ಸಾಕ್ಷ್ಯಚಿತ್ರ ಮಾಡಬೇಕು ಅಂತ ಇದ್ದೀವಿ. ಹೌದಾ, ಯಾರು ಮಾಡೋರು ಅಂತ ಕೇಳಿದ್ರಂತೆ. ಪಿ ಶೇಷಾದ್ರಿ ಅಂತ ಅಂದ್ರಂತೆ. ಹೌದಾ, ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಂತ ಇವ್ರು ಹೇಳಿದ್ದಾರೆ. ನನಗೇನು ಪ್ರೊಫೈಲ್ ಇರಲಿಲ್ಲ ಅವಾಗ. ಅವ್ರಿಗೇನು ಅದು ಯಾವ ಮೂಡಿತ್ತೋ, ಒಳ್ಳೆಯ ಮೂಡು, ಆಯಿತು ಆಗಲಿ ಅಂತ ಅಂದ್ರಂತೆ. ಹಾಗಾಗಿ ನನ್ನನ್ನು ಹೋಗಿ ಭೇಟಿ ಮಾಡಿ ಅಂದರು. ಅದೇ ಸರಸ್ವತಿಪುರದ ನಿಮ್ಮ ಮನೆಗೆ ನಾನು ಬಂದು ಭೇಟಿ ಮಾಡಿದೆ. ಭೇಟಿ ಮಾಡಿದಾಗ ನನ್ನ ಇಂಥವ್ರು ಕಳಿಸಿದ್ದಾರೆ ನಿಮ್ಮ ಬಗ್ಗೆ ಸಾಕ್ಷ್ಯಚಿತ್ರ ಮಾಡಬೇಕು ಅಂತ. ನನ್ನ ಕಾದಂಬರಿಗಳನ್ನೆಲ್ಲ ಓದಿದ್ದೀರಾ ಅಂತಂದರು. ಗಟ್ಟಿದ್ರಲ್ಲಿ ಓದಿದ್ದೀನಿ ಸರ್ ಅಂತಂದೆ. ನಾನು ಇನ್ನೊಂದು ಹೇಳಿದೆ, ಸರ್ ನಾನು ನಿಮ್ಮೂರಿನ ಹತ್ರದವನು ಸರ್ ಅಂದೆ. ಯಾಕೆಂದ್ರೆ ಚೂರು ಮೊದಲು ಹೇಳೋದು ಶಿಫಾರಸ್ ಬೇಕಲ್ಲ. ಹೌದಾ, ಯಾವ ಊರು? ಹೌದಾ, ನಾನು ಬಂದಿದ್ದೀನಿ ನಿಮ್ಮೂರಿಗೆ ಅಂತಂದರು. ಅದೇನೇನೋ ಕತೆಗಳೆಲ್ಲ ಆಯಿತು. ಅದನ್ನು ಸರ್ ನಾನು ಸಾಕ್ಷ್ಯಚಿತ್ರ ಮಾಡೋಕ್ಕೆ ಮುಂಚೆ ಒಂದು ಪ್ರಶ್ನೆ ಇದೆ ಅಂತಂದರು. ಏನು ಪ್ರಶ್ನೆ ಅಂತಂತಂದರು. ಹೀಗೆ ನೀವು ವಿಶ್ವನಾಥನ್ ಯಾಕೆ ಸರ್ ಬಾಣ್ಸಂತಾರೆ ಇಳಿಸ್ಬಿಟ್ರಿ, ಹಂಸಂತರ್ಗೆ ಬಂದಿದ್ರೆ ನಿಮ್ಮ ಗಂಟೇನು ಹೋಗ್ತಾ ಇತ್ತು ಅಂತಂದೆ. ಅವ್ರು ನಕ್ರು ಅಷ್ಟೇ, ಅದರಲ್ಲೆಲ್ಲ ಉತ್ತರ ಅಡಗಿತ್ತು. ಇಲ್ಲ, ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಯಾಕೆ ತಿಳಿಸಿದ್ರು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಬಾಣಸಂದ್ರ ಮತ್ತು ಅಮ್ಮಸಂದ್ರ ಇದೆಯಲ್ಲ, ಇಡೀ ನೀವು ಬೇಕಿದ್ರೆ ಗೂಗಲಲ್ಲಿ ಹಾಕಿ ನೋಡಿ. ಇಡೀ ಇಂಡಿಯನ್ ರೈಲ್ವೇದಲ್ಲಿ ಫ್ಲಾಟೆಸ್ಟ್ ಅಂದರೆ, ನೀವು ಬೇರೆ ಕಡೆ ಎಲ್ಲಾದರೂ ನೀವು ಇದು ತೋರಿಸಿದ್ರೆ, ಏನೋ ಬಾರ್ಡರ್ ತೋರಿಸಿದ್ರೆ, ಅಲ್ಲಿ ಗ್ರೀನ್ ಬಾರ್ಡರ್ ತೋರಿಸ್ತಾರಲ್ಲ ಟ್ರೈನ್ ಹೋಗಬೇಕಿದ್ರೆ ತೋರಿಸಿದ್ರೆ, ಬೇರೆ ಕಡೆ ಎಲ್ಲೂ ಕರುಗಳೆಲ್ಲ ಇರುತ್ತಲ್ಲ, ಆದರೆ ಅಮ್ಮಸಂದ್ರ ಮತ್ತು ಬಾಣಸಂದ್ರ ಇದೆಯಲ್ಲ, ಅದ್ರ ಮಧ್ಯ ಇವತ್ತು ಅಮ್ಮಸಂದ್ರದಲ್ಲಿ ಇದು ತೋರಿಸಿದ್ರೆ ಬಾಣಸಂದ್ರಕ್ಕೂ ಕಾಣುತ್ತೆ. ಸುಮಾರು ಒಂದು 4 ನೇರವಾದ 2.5 ಕಿಲೋಮೀಟರ್ ಅದು ಒಂದೇ ನೇರವಾಗಿದೆ. ಹಾಗಾಗಿ ಅಲ್ಲಿ ವಿಸಿಲ್ ಹೊಡೆದು ಅಲ್ಲಿ ಬಾವುಟ ತೋರಿಸಿದ್ರೆ ಇಲ್ಲೂ ಕಾಣುತ್ತಂತೆ. ಹಾಗಾಗಿ ಅವ್ರಿಗೆ ಗೊತ್ತು ಟ್ರೈನ್ ಬರ್ತಿರ್ಲಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ. ಹಾಗಾಗಿ ಈ ಪ್ರಶ್ನೆಗೆ ಭೈರಪ್ಪನವ್ರ ಪರವಾಗಿ ನಾನು ಉತ್ತರ ಕೊಡ್ತಾ ಇದ್ದೀನಿ. ಸುದ್ದಟತನ ಅನ್ಕೋಬೇಡಿ, ಅದು ಜನಗಳಿಗೂ ಗೊತ್ತಾಗ್ಲಿ ಅಂತ. ಆ ರೈಲ್ವೆ ಸ್ಟೇಷನ್ ಇಡೀ ನೀವು ನೋಡಿ, ಅದು ರೈಲ್ವೆ ಇದರಲ್ಲಿ ಇತಿಹಾಸದಲ್ಲಿ, ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ಅದೊಂದು ಹೆಗ್ಗಳಿಕೆ ಅದು.
ಅದು ಹಮ್ಮಸಂದ್ರ ಮತ್ತು ಮಾನಸಂದ್ರದ ಮಧ್ಯ ರೈಲ್ವೆ ಸ್ಟೇಷನ್ನು ಒಂದೇ ನೇರವಾಗಿದೆ, 2.5 ಕಿಲೋಮೀಟರ್ ಕಾಲ ನೇರವಾಗಿದೆ. ಈಗ ಮುಂದಿನ ಪ್ರಶ್ನೆಗೆ ಇದು ನನಗೂ ತುಂಬ ನೀವು ಹೇಳಿದ್ರಿ, ಅವರು ರಾಜ್ಕುಮಾರ್ ಅವರಿಗೆ ನಿರಾಕರಣೆ ಮಾಡೋದು, ನಿರಾಕರಣೆ ಕೊಡೋಣ ಅಂತ. ನೀವು ಮಾಡಿರೋ ಎಲ್ಲ ಬಹುತೇಕ ನಿಮ್ಮ ಸಿನಿಮಾಗಳೆಲ್ಲ ಕಾದಂಬರಿ ಆಧಾರಿತ. ನಿಮಗೆ ಭೈರಪ್ಪನವರ ಪರಿಚಯ ಆಗಿತ್ತು, ಆದರೆ ನೀವು ಯಾಕೆ ಭೈರಪ್ಪನವರ ಕೃತಿಗಳನ್ನ ಯಾವುದೇ ಚಲನಚಿತ್ರ ಮಾಡಲಿಲ್ಲ? ನನ್ನ ಎಲ್ಲರೂ ಕೇಳೋ ಪ್ರಶ್ನೆ ಇದು. ಯಾರ್ಯಾರ್ದು ಆಯ್ಕೊಂಡಿದ್ರಿ ಯಾಕೆ ಭೈರಪ್ಪನವ್ರ ಕೃತಿಯನ್ನು? ನನಗೆ ಅವ್ರಿಗೆ ನಿರಾಕರಣವನ್ನು ಮಾಡಬೇಕು ಅಂತ ಆಸೆ ಇತ್ತು, ಆಸೆ ಇದೆ, ಆಸೆ ಇರುತ್ತೆ. ಯಾಕಾಗಲಿಲ್ಲ ಅಂತ ಹೇಳ್ತೀನಿ. ನಿರಾಕರಣವನ್ನು ಅವರು ನಿರಾಕರಿಸಿದ್ರು ಅಂತ ಹೇಳಿದ್ನಲ್ಲ, ಇದು ಸಹ ಪ್ರಾಯಶಃ 70ರ ದಶಕದಲ್ಲಿ ನಡೆದಂಥ ಕಥೆ. ಆನಂತರ ಯಾಕೆ ನಿರಾಕರಿಸೋದು ನನಗೆ ಉತ್ತರ ಗೊತ್ತಿಲ್ಲ. ಭೈರಪ್ಪನವ್ರಿಗೆ ಉತ್ತರ ಕೊಡಬೇಕು, ಉತ್ತರ ಕೊಡೋಕೆ ಅವರಿಲ್ಲ. ಆದರೆ ಅವರಿಗೆ ಸಿನಿಮಾದ ಬಗ್ಗೆ ವಿಶೇಷವಾದ ಒಲವಿರಲಿಲ್ಲ. ಇದಕ್ಕೊಂದು ಸಣ್ಣ ಉಪಕಥೆಯನ್ನು ಹೇಳಬೇಕು. ಅವರ ವಂಶವೃಕ್ಷ ಸಿನಿಮಾದ ಬಗೆಯನ್ನು ಹೇಳಬೇಕು. ಭಾಳ ಕುತೂಹಲವಾಗಿದೆ, ತುಂಬ ಏನಂತಾರೆ ಮೌಲಿಕವಾದಂಥ ಉತ್ತರ. ಜಿ ವಿ ಅಯ್ಯರ್ ಹೆಸರನ್ನು ನೀವೆಲ್ಲ ಕೇಳಿ ಇರ್ತೀರಿ. ಅವರು ಚಿತ್ರಬ್ರಹ್ಮ ಅಂತ ಕರೆಯುವಂಥವ್ರು. ಆಗ ಅವರು ಒಂದು ಸಿನಿಮಾ ಚೌಕದ ದೀಪ ಅಂತ ಒಂದು ಸಿನಿಮಾವನ್ನು 70ರ ದಶಕದಲ್ಲಿ 1971, 72 ಅಂತ ಕಾಣುತ್ತೆ, ಅವರೇ ನಿರ್ಮಾಣ ಮಾಡಿದರು. ಅದು ದಯನೀಯವಾದ ಸೋಲನ್ನು ಕಂಡಿತ್ತು. ಅವರೇ ನಿರ್ಮಾಣ ಮಾಡಿದ್ರಿಂದ ಅವರಿಗೆ ಸಾಲಗಾರರ ಕಾಟ ಹೆಚ್ಚಾಗ್ಬಿಟ್ಟಿತ್ತು. ಯಾರಿಗೆ? ಜಿ ವಿ ಅಯ್ಯರ್ವ್ರಿಗೆ. ಹಾಗಾಗಿ ಬೆಂಗಳೂರು ಮೈಸೂರಿನಲ್ಲಿ ಯಾರಿಗಾದ್ರೂ ಕೈಗೆ ಸಿಕ್ಕಿದ್ರೆ ಏಟು ಬೀಳುತ್ತೋ ಅಥವಾ ಇನ್ನೇನೋ ಬೈಗಳು ಬೀಳುತ್ತೆ ಅನ್ನೋ ಕಾರಣಕ್ಕೆ ದೆಹಲಿಗೆ ಅವರು ಓಡಿ ಹೋಗಿದ್ದರು. ಅಲ್ಲಿ ದೆಹಲಿಯಲ್ಲಿ ಬಿ ವಿ ಕಾರಂತರಿದ್ದರು. ಅವರು ಅಲ್ಲಿಯ ರಂಗಶಿಕ್ಷಣ ಶಾಲೆಯ ನಿರ್ದೇಶಕರಾಗಿದ್ದರು. ನೀವು ಹೇಳಿದಾಗೆ ಗುಜರಾತ್ನಿಂದ ಭೈರಪ್ಪನವರು ದೆಹಲಿಗೆ ಬಂದರು, NCERTಗೆ ಬಂದರು. NCERTಗೆ ಬಂದಾಗ ಅವರಿಗೆ ಸಹಜವಾಗಿ ನಾಟಕದ ಬಗ್ಗೆ ಪ್ರೀತಿ ಇತ್ತಂತೆ. ಈ ಸಾಕ್ಷ್ಯಚಿತ್ರದಲ್ಲಿ ಹೇಳಿದರೋ ಇಲ್ವೋ ಗೊತ್ತಿಲ್ಲ, ಹೇಳಿದಾರ. ಹಾಗಾಗಿ ನಾಟಕ ನಾನು ಬರೀಬೇಕು ಅಂತ ಅಂದುಕೊಂಡವರು ಹೇಗೆ ನಾಟಕವನ್ನು ನಾನು ಬರೀ ಕಾದಂಬರಿ ಬರ್ತಿದ್ದೀನಿ, ನಾಟಕ ರಚನೆಯಲ್ಲಿ ಯಾಕೆ ನಾನು ಕೈ ಹಾಕಬಾರ್ದು ಅಂತ ಅನ್ನಿಸಿ ಕಾರಂತರನ್ನ ಕೇಳಿದ್ರಂತೆ, ನನಗೆ ನಾಟಕ ಬರೆಯೋದು ಹೇಗೆ, ಅದರ ತಂತ್ರ ಏನು ಅಂತ. ತಂತ್ರ ಹೇಳ್ಕೊಡೋದು ಕಷ್ಟ, ಬೇಕಾದರೆ ನಾನೊಂದು ನಾಟಕ ಮಾಡಿಸ್ತಾ ಇದ್ದೀನಿ, ಸಂಜೆ ಹೊತ್ತು ರಿಹರ್ಸಲ್ ಇರುತ್ತೆ, ನೀವು ರಿಹರ್ಸಲಿಗೆ ಬನ್ನಿ, ನೋಡಿ ನಿಮಗೆ ಹೇಗೆ ಮಾಡಬಹುದು ಅಂತ ಗೊತ್ತಾಗಬಹುದು ಅಂತ ಹೇಳಿದ್ರಂತೆ ಬಿ ವಿ ಕಾರಂತರು. ಆ ಸಂದರ್ಭದಲ್ಲಿ ಜಿ ವಿ ಅಯ್ಯರು ಬಿ ವಿ ಕಾರಂತರ ಮನೆಯಲ್ಲಿ ಅಡಗಿದ್ರು. ಅಂದರೆ ಈ ಹೇಳಿದ್ನಲ್ಲ ಇದು ಈ ಸಿನಿಮಾದ ಕಾರಣಕ್ಕೆ. ಹಾಗಾಗಿ ಇವರು ರಿಹರ್ಸಲ್ಗೆ ಹೋಗ್ತಾಯಿದ್ರು. ಆವಾಗ ಜಿ ವಿ ಅಯ್ಯರ್ಗೆ ಅನ್ನಿಸ್ತಂತೆ, ವಂಶವೃಕ್ಷ ಈಗಾಗಲೇ ಭಾಳ ಪ್ರಖ್ಯಾತವಾದ ಕೃತಿಯಾಗಿದೆ, ಈ ವಂಶವೃಕ್ಷನೇ ಸಿನಿಮಾ ಮಾಡಿದ್ರೆ ನನ್ನ ಮಾಡಿರೋ ಸಾಲ ಎಲ್ಲ ತೀರಿಸಬಹುದು ಅಂತ ಅಂದ್ಕೊಂಡು ಬಿ ವಿ ಕಾರಂತರ ಕೇಳಿದ್ರಂತೆ. ನಿಮಗೆ ಭಾಳ ಆಪ್ತರು ಭೈರಪ್ಪನವರು, ಅವರಿಂದ ನನಗೆ ಪರ್ಮಿಷನ್ ಕೊಡಿಸಿ ಸಿನಿಮಾ ಮಾಡೋದಕ್ಕೆ ಅಂತ ಕೇಳಿದ್ರಂತೆ. ಆಯಿತು, ಅದಕ್ಕೇನಂತ ಕೇಳ್ತೀನಿ ಅಂದ್ಬಿಟ್ಟು ಬಿ ವಿ ಕಾರಂತರು ಕೇಳಿದ್ರಂತೆ ಇವ್ರನ್ನ, ಭೈರಪ್ಪನವ್ರನ್ನ. ಜಿ ವಿ ಅಯ್ಯರ್ ಅಂತ ಅವರು ನಿಮ್ಮ ಕಾದಂಬರಿನ ಸಿನಿಮಾ ಮಾಡಬೇಕು ಅಂತಿದ್ದಾರೆ ಅಂತ. ಹೌದಾ, ಯಾರವರು ಅಂತ ಕೇಳಿದ್ರಂತೆ. ಇವ್ರಿಗೆ ಯಾರವರು ಅಂತ ಎಲ್ಲರನ್ನೂ ಕೇಳ್ತಾರೆ ಅವರು. ಇಲ್ಲ, ಈ ಥರದ್ದು ಪ್ರಖ್ಯಾತ ನಿರ್ದೇಶಕರು ಹಾಗೆ ಹೇಗೆ ರಂಗಭೂಮಿ ಎಲ್ಲ ಹಿನ್ನೆಲೆ ಹೇಳಿದ್ದಾರೆ. ಇಲ್ಲ, ನಾನು ಕೊಡಲ್ಲ ನನಗೆ ಅಂತಂದ್ರಂತೆ. ಅದಕ್ಕೆ ಇವ್ರು ಬಂದು ಹೇಳಿದ್ದಾರೆ, ಇಲ್ಲ ಅವ್ರು ಕೊಡಲ್ವಂತೆ. ಯಾಕೆಂದರೆ ಅವ್ರಿಗೆ ನಂಬಿಕೆ ಬರಬೇಕು. ನನಗೆ ಯಾವ ವ್ಯಕ್ತಿ ನನ್ನ ಕೃತಿಯನ್ನು ದೃಶ್ಯ ಮಾಧ್ಯಮಕ್ಕೆ ಅಳವಡಿಸ್ತಾನೋ ಅವನ ಸಮರ್ಥನೆ ಅನ್ನೋದು ಅವ್ರಿಗೆ ಖಚಿತವಾದ ಮೇಲೆ ಕೊಡ್ತೀನಿ ಅಂತ. ಕೊಟ್ಟಿಲ್ಲ. ಆದರೆ ಇವರು ಹಠ ಬಿಟ್ಟಿಲ್ಲ ಜಿ ವಿ ಅಯ್ಯರ್, ಇಲ್ಲ ನನಗೊಂದ್ಸರಿ ಭೇಟಿ ಮಾಡಿಸಿ ಕೊಡ್ತೀನಿ ಅಂತ. ಆಯಿತು, ನಾಳೆ ಬನ್ನಿ ಭೇಟಿ ಭೇಟಿ ಮಾಡಿದಾಗಲೂ ಅದೇ ಉತ್ತರ, ಇಲ್ಲ ರೀ ನಾನು ಕೊಡಲ್ಲ ಅಂತ. ಏನು ಯಾರು ಅದು ಅವಾಗ ಕೊನೆಗೆ ಹೇಳಿದ್ರಂತೆ, ಯಾರಾದ್ರೂ ನೋಡಿ ನಿಮಗೆ ಕೊಡಲ್ಲ, ಬಿ ವಿ ಕಾರಂತ ಮಾಡಿದ್ರೆ ಕೊಡ್ತೀನಿ ಅಂತೆ. ಬಿ ವಿ ಕಾರಂತರು ರಂಗಭೂಮಿ ನಿರ್ದೇಶಕರು, ಅವ್ರಿಗೆ ಸಿನಿಮಾ ಗೊತ್ತಿಲ್ಲ. ಜಿ ವಿ ಅಯ್ಯರ್ ಹೇಳಿದ್ರಂತೆ, ಬಿ ವಿ ಕಾರಂತರಿಗೆ ರಂಗಭೂಮಿ ಗೊತ್ತು, ಸಿನಿಮಾ ಗೊತ್ತಿಲ್ಲ, ಅವ್ರಿಗೆ ಕೊಡ್ತೀನಿ, ನನಗೆ ಯಾಕೆ ಕೊಡಲ್ಲ? ಇಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಮಾತು ಹೇಳಿದ್ರಂತೆ, ನೋಡಿ ಅವರು ಸಿನಿಮಾ ಮಾಡಿದ್ರೆ ತಪ್ಪುಗಳನ್ನು ಮಾಡಬಹುದು, ಬಿ ವಿ ಕಾರಂತರು ಸಿನಿಮಾ ಮಾಡಿದ್ರೆ ವಂಶವ್ರು ತಪ್ಪು ಮಾಡ್ಬೋದು ಅಂತೆ. ಒಂದು ಅದ್ಭುತವಾದ ಉತ್ತರ ಕೊಟ್ಟಿದ್ದಾರೆ. ಬಿ ವಿ ಕಾರಂತರು ತಪ್ಪು ಮಾಡಿದ್ರು, ಆ ತಪ್ಪುಗಳು ಸೃಜನಶೀಲ ತಪ್ಪುಗಳಾಗಿರ್ತವೆ ಅಂತ. ವಾಟ್ ಎ ಬ್ಯೂಟಿಫುಲ್ ಆನ್ಸರ್ ಅಲ್ವಾ ಅಂತಂದ್ರಂತೆ. ಆವಾಗ ಹೌದಾ, ಹಾಗಾದರೆ ಆಯಿತು, ಅವ್ರನ್ನ ಇಟ್ಕೊಂಡು ಮಾಡ್ತೀನಿ ಅಂತ. ಆಗ ಜಿ ವಿ ಅಯ್ಯರು ನಿರ್ಮಾಪಕರಾದರು, ಬಿ ವಿ ಕಾರಂತರು ನಿರ್ದೇಶಕರಾದರು. ಬಿ ವಿ ಕಾರಂತರು ಒಬ್ಬರಿಗೆ ಮಾಡೋದಕ್ಕೆ ಧೈರ್ಯ ಇರಲಿಲ್ಲ, ಅವರು ಗಿರೀಶ್ ಕಾರ್ನಾಡ್ರ ಜೊತೆಗೆ ಇಟ್ಕೊಂಡ್ರು. ಹಾಗಾಗಿ ವಂಶವೃಕ್ಷ ಆಯಿತು, ಅದು ಪ್ರಖ್ಯಾತವಾಯಿತು. ನಾನು ಕಂಡಂಥ ಕನ್ನಡ ಸಾಹಿತಿಗಳಲ್ಲಿ ಏಕೈಕ ಸಾಹಿತಿ ತನ್ನ ಕೃತಿಯನ್ನು, ಒಂದು ಕಾದಂಬರಿ ಆಗಲಿ ಕಥೆಯನ್ನಾಗಲಿ ಸಿನಿಮಾ ಕೊಟ್ಟರೆ ಮುಂದೆ ನಾನು ಕೇಳಲ್ಲ, ಅದ್ರ ಬಗ್ಗೆ ಕೊಡೋವರೆಗೂ ನಾನು 10 ಸರಿ ಪ್ರಶ್ನೆ ಮಾಡ್ತೀನಿ. ಅವನ ಯೋಗ್ಯತೆಯನ್ನು, ಅವನ ನಿಷ್ಠೆಯನ್ನು ಅಥವಾ ಪ್ರತಿಭೆಯನ್ನು ಪ್ರಶ್ನೆ ಮಾಡ್ತೀನಿ. ಕೊಟ್ಟ ನಂತರ ಅದು ಅವನ ಕೃತಿ,
ನನ್ನ ಕೃತಿಯನ್ನು ಆಧರಿಸಿ ಆತ ಸಿನಿಮಾ ಮಾಡಿದ್ದಾನೆ, ಅದಕ್ಕೆ ಅವ್ನು ಚೆನ್ನಾಗಿರದಲ್ಲಿ ನಾನು ಪ್ರಶ್ನೆ ಮಾಡೋಣ ಅಂತ. ಯಾವ ಹಿನ್ನೆಲೆಯಲ್ಲಿ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ತರಾಸು ಅವರು ನಾಗರಹಾವು ಮಾಡಿದಾಗ ಇದು ನಾಗರಹಾವಲ್ಲ ಕೇರೆ ಹಾವು ಅಂತ ಹೇಳಿದರು. ಅವರಷ್ಟೇ ಅಲ್ಲ, ಸಾಕಷ್ಟು ಜನ ಸಾಹಿತಿಗಳು ಸಿನಿಮಾ ಆದ ಮಾತ್ರ ನನ್ನ ಸಿನಿಮಾ ಅಲ್ಲ ಇದು, 3 ಪುಟ ಮಾಡಿದ್ದಾರೆ, ತ್ರಿವೇಣಿಯವ್ರ ಕಾದಂಬರಿ 3 ಪುಟ ತಗೊಂಡು ಇದನ್ನು ಗೆಜ್ಜೆ ಪೂಜೆ ಮಾಡಿದ್ರು ಅಂತ ಅವ್ರ ಮೇಲೆ ಆರೋಪ. ಹೀಗೆ ಇದ್ರಾಗಿದೆ. ಅದರ ಭೈರಪ್ಪ ಒಬ್ಬರೇ ಲೇಖಕರು ಯಾವತ್ತು ಕೃತಿಯನ್ನು ಕೊಟ್ಟ ನಂತರ ಅದು ಹೇಗಿರಲಿ ಏನು ಅದ್ರ ಬಗ್ಗೆ ವಿರುದ್ಧ ಮಾತಾಡ್ತಿರಲಿಲ್ಲ. ಅದು ಕೂಡ ಒಬ್ಬ ಲೇಖಕನ ಯೋಗ್ಯತೆ ಅಂತ ಹೇಳುತ್ತೆ. ಹಾಗಾಗಿ ಸಿನಿಮಾ ಆಗಿತ್ತು. ಆಮೇಲೆ ನಿಮಗೆ ಗೊತ್ತಿದ್ದಾಗೆ ಅದೇ ಜೋಡಿ ಅವರ ಇದನ್ನು ಮಾಡ್ತು, ಯಾವುದು ತಬ್ಬಲಿಯು ನೀನು ಅದೇ ಮನೆಗೆ ಆಯಿತು. ಆಮೇಲೆ ಮತದಾನ ಮಾಡೋದಕ್ಕೆ ಹೊರಟರು ಸೀತಾರಾಮು. ಒಂದು ನಿಮಿಷ, ಈ ಮತದಾನದಕ್ಕೆ ಇದೇ ಪೂರಕ ಪ್ರಶ್ನೆ. ಇವಾಗ ಅಲ್ಲಿ ಹಾಗೆ ಬಿ ಕಾರಂತರು ಮತ್ತೆ ಇವರು ನಮ್ಮ ಜಿವಿಯವರು ಮಾಡಿದ್ರಲ್ಲ, ಯಾಕೆ ಮತದಾನ ಮಾಡಿದಾಗ TNS ಮಾಡಿದ್ದು, ಹೌದು, ಟಿ ಸೀತಾರಾಮ್. ನಿಮಗೂ ಮತ್ತೆ TNS ಗುರು ಶಿಷ್ಯರ ಒಂದು ಸಂಬಂಧ ಆಯ್ತು. ಸೊ ನೀವ್ ಯಾಕೆ ಅವಾಗ ಆ ಕಡೆ ಅಲ್ಲಿ ಹೋಗ್ಲಿಲ್ಲ? ಗುರು ಶಿಷ್ಯ ಒಂದಾಗುತ್ತೆ ಯಾವತ್ತಾದ್ರು? ಹಾಗಲ್ಲ ಸರ್. ದ್ರೋಣಾಚಾರ್ಯ ದ್ರೋಣಾಚಾರ್ಯ ಅರ್ಜುನ ಒಟ್ಟೊಟ್ಟಿಗೆ ಯುದ್ಧ ಮಾಡಿದ್ರು, ವಿರುದ್ಧವಾಗಿ, ಒಟ್ಟಿಗೆ ಮಾಡಲಿಲ್ಲ ಅವರು. ಹಾಗೆ ಇರಲಿ. ಆದರೆ ಅಷ್ಟರಲ್ಲಿ ನಾನು ಮುನ್ನುಡಿ ಮಾಡಿದ್ದೆ, ಮುನ್ನುಡಿ ಚಿತ್ರ ಆಗಿತ್ತು. ಪ್ರಾಯಶಃ ಅವರಿಗೆ ತಾನು ಸ್ವತಂತ್ರ ಬೇರೆ ಮಾಡಬೇಕು ಅಂತ ಸೀತಾರಾಮ್ಗೆ ಅನಿಸಿರ್ಬಹುದು. ಅವರು ಸೀತಾರಾಮ್ ಕೇಳಕ್ಕೆ ಹೋದಾಗಲೂ ಗೊತ್ತಾ ನೀವು ಯಾರು ಅಂತ ಕೇಳಿದ್ದಾರೆ. ಮಾಯಾಮೃಗ ಮಾಡಿ ಇವ್ರು ಎಲ್ಲ ಮನೆ ಮಾತಾಗಿರೋ ಸೀತಾರಾಮ್ ನೀವು ಏನು ಸರ್ ಹಿಂಗಂತೀರಿ, ಇವ್ರು ಮಾಯಾಮೃಗ ಮಾಡಿದವರು 4:15 ಎಲ್ಲ ಜನ ಕೂತ್ಕೊಂಡು TV ಮುಂದಿರ್ತಾರೆ ಅಂತ ಯಾರು ವಿಠಲ್ ಮೂರ್ತಿ ಹೇಳಿದ್ರಂತೆ, AM ವಿಠಲ್ಮೂರ್ತಿ. ಹೌದಾ, ನಾನು ನೋಡಿಲ್ಲ ಅಂದ್ರಂತೆ. ಈ ಧೈರ್ಯ ಯಾರಿಗಿರುತ್ತೆ? ಸುಮ್ಮನೆ ಆದರೂ ಹೌದಾ ನೋಡಿದ್ದೀನಿ ಅಂತ ಅಂತಾರೆ, ಯಾಕೆ ಸೌಜನ್ಯಕ್ಕಾದ್ರು. ಅಷ್ಟು ನೇರವಾದ ನಿಷ್ಠುರದ ವ್ಯಕ್ತಿ. ಆಮೇಲೆ ಇವರು ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಏನು ಗ್ಯಾರಂಟಿ ಅಂದ್ರಂತೆ ಸೀತಾರಾಮಿಗಳು. ನಾನು ಹನುಮಂತ ಅಲ್ಲ ಎದೆ ಬಿಚ್ಚಿ ತೋರ್ಸೋದಕ್ಕೆ. ಆಯಿತು ಹೋಗಿ ಮಾಡಿ ಅಂದ್ರಂತೆ ಅವ್ರು ಬಿಟ್ಟು. ಹಾಗಾಗಿ ಮತದಾನ ಆಯಿತು. ನಾನು ಆದಮೇಲೆ, ನೀವು ಸಾಕ್ಷ್ಯಚಿತ್ರ ಆದಮೇಲೆ ಈ ಪ್ರಶ್ನೆಯನ್ನು ಕೇಳಿದೆ, ಸರ್ ನಾನು ನಿರಾಕರಣೆ ಮಾಡಬೇಕು. ಅದಕ್ಕೂ ಮುಂಚೆ ನಿರಾಕರಣೆ ಮಾಡಬೇಕು ಅಂತ ನಾನು ಮುನ್ನುಡಿ ಮಾಡೋಕ್ಕೆ ಮುಂಚೆ ಕೇಳಿದ್ದೆ. ನನಗೆ ಕೇಳೋ ಧೈರ್ಯ ಇರಲಿಲ್ಲ, ಇಲ್ಲ ಅನ್ನಿಸ್ಕೊಂಡ್ಬಿಡ್ತೀನಿ ಅಂತ. ಅವ್ರಿಗೆ ಆಪ್ತರಾದ ಒಬ್ಬ ವ್ಯಕ್ತಿ ಹತ್ರ ನಾನು ನಿರಾಕರಣೆ ಮಾಡಬೇಕು ಅಂತ ಇದ್ದೀನಿ, ನೀವು ಸ್ವಲ್ಪ ಕೇಳಿ ನೋಡಿ ಅಂತ. ಆವಾಗ ಇನ್ನೂ ನಾನು ಸಿನಿಮಾ ಮಾಡಿರಲಿಲ್ಲ, ಮೊದಲನೇ ಸಿನಿಮಾ. ಅವರು ಕೇಳಿದ್ರಂತೆ. ನಾನು ಇದು ಅಧಿಕೃತವಾಗಿ ಹೇಳೋಕ್ಕಾಗಲ್ಲ, ಅದರಿಂದ ಆ ನಟ ಯಾರು ಅಂತ ನಾನು ಹೇಳಲ್ಲ. ಇಂಥ ಯಾರು ನಟರು ಅಂತಂದ್ರಂತೆ. ಯಾವ ನಿರ್ದೇಶಕರು ಯಾರು? ಹಿಂಗೆ ಶೇಷನ್ ನನಗೆ ಬೇಕಾದವರು ಅಂದ್ರಂತೆ. ಹೌದಾ, ನಟ ಯಾರು? ಯಾವುದೋ ನಾನು ಯಾರನ್ನ ಅಂದ್ಕೋಬೇಕು ಅನ್ನೋ ನಟನ ಹೆಸರು ಹೇಳಿದ್ರಂತೆ. ಅವ್ರಿಗೂ ಸಿನಿಮಾಗೂ ಏನು ಸಂಬಂಧ ಅಂದ್ರಂತೆ. ಇನ್ನು ನಾನು ಕೇಳೋ ಪ್ರಶ್ನೆನೇ ಇರಲಿಲ್ಲ. ಆದರೆ ಸಿನಿಮಾ ಮಾಡಿದ್ದೆ, ಮುನ್ನುಡಿ ನೋಡಿದೆ, ಮುನ್ನುಡಿ ಕರ್ಕೊಂಬಂದವ್ರಿಗೆ ಸಿನಿಮಾ ತೋರಿಸ್ದೆ, ನನ್ನ ಮೊದಲನೇ ಸಿನಿಮಾನ ಮೈಸೂರಿನಲ್ಲೇ. ಅದಾಯಿತು. ಆಮೇಲೆ ನಾನು ಹೇಳಿದೆ ನಿರಾಕರಣ ಮಾಡಿ ಅಂತಂದರು. ಆಗ 2009ನೇ ಇಸ್ವಿ. ಈಗಾಗಲೇ ಮೊದಲನೇ ಸಾಕ್ಷ್ಯಚಿತ್ರ ಆಗಿತ್ತು. ನೀವು ನೋಡಿದ್ದು 2018ರಲ್ಲಿ ಮಾಡಿದಂಥ ಸಾಕ್ಷ್ಯಚಿತ್ರ. ಇದಕ್ಕೂ ಮುಂಚೆ 2003ರಲ್ಲಿ ಆಗಲೇ ಕೇಳ್ತಾ ಇದ್ರು ಉದಯ್ ಶಂಕರ್. ಅದರಲ್ಲಿ ಅದು ಬೇರೆ ಧಾಟಿಯಲ್ಲಿದೆ. ಸಾಧ್ಯ ಆದರೆ ಇನ್ಯಾವಾಗಲಾದ್ರೂ ನೋಡಿ ಅದನ್ನು, ಅದು ಯೂಟ್ಯೂಬಲ್ಲಿದೆ. ನಾನು 2009ರಲ್ಲಿ ಇದನ್ನು ವಿಷ್ಣುವರ್ಧನಿ ಮಾಡಬೇಕು ಅಂತ ಅಂದ್ಕೊಂಡೆ. ಇದೇ ನಿರಾಕರಣ. ನನಗೆ ಸಮರ್ಥವಾದ ನಟ ಬೇಕಾಗಿತ್ತು. ಆ ನಟನ ವಯಸ್ಸು 45ರಿಂದ 50 ಆಗಿರಬೇಕಾಗಿತ್ತು. ನನಗೆ ಆ ಪಾತ್ರಕ್ಕೆ ತೂಗುವಂಥ ಒಂದು ಮೋಹನ್ ಲಾಲ್ ಮಾಡ್ಬೋದು, ಇಲ್ಲ ವಿಷ್ಣುವರ್ಧನ್ ಮಾಡ್ಬೋದು ಅನ್ನೋದು ನನ್ನ ಮನಸ್ಸಿನಲ್ಲಿ. ಆ ಥರದ ಸಮರ್ಥ ನಟರಿಲ್ಲದೆ ನಿರಾಕರಣವನ್ನು ತೆರೆಗೆ ತರೋಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಮುಂಚೆ ನಟರನ್ನು ಒಪ್ಪಿಸ್ಬೇಕಲ್ಲ. ನಿರ್ಮಾಪಕರು ಕತೆಗಾರರು ಕೊಟ್ಬಿಟ್ಟಿದ್ರು. ನಾನು ವಿಷ್ಣುವರ್ಧನ್ ಅವ್ರಿಗೆ ಬೇರೆ ಮೂಲಕ ಶಿಫಾರಸ್ ಮಾಡಿಸಿ ಒಂದು ಕತೆ ಕೇಳಕ್ಕೆ ಹೇಳಿ, ನನ್ನ ಹತ್ರ ಒಂದು ಕಥೆ ಇದೆ ಅಂತ. ಅಂದರೆ ವಿಷ್ಣುವರ್ಧನ್ ಅವ್ರು ಬನ್ನಿ ಅಂದರು. 2009 ದಿನಾಂಕ ಕೂಡ ನೆನಪಿದೆ ನನಗೆ. ನಾನು ಹೋದೆ ವಿಷ್ಣುವರ್ಧನ್ ಮನೆಗೆ. ಅವ್ರ ಮನೆ ಅಂಗಳದಲ್ಲೇ ಕೂತ್ಕೊಂಡು ಕತೆ ಕೇಳಿದ್ರು ನಿರಾಕರಣದು. ತುಂಬ ಚೆನ್ನಾಗಿದೆ, ಒಂದು ನಿಮಿಷ ಇರಿ ಅಂತ. ಕತೆ ಮುಗಿದ ತಕ್ಷಣವೇ ಡ್ರೈವರ್ನ ಕರೆದ್ರು ವಿಷ್ಣುವರ್ಧನ್. ಕರೆದು ಕಾರ್ಗೆ ಹೋಗಿ ನಾನು ಹಿಂದಿನ ಸೀಟಲ್ಲಿ ಒಂದು ಪುಸ್ತಕ ಇದೆ ತೊಗೊಂಬಾ ಅಂತಂದರು. ಅವ್ನು ಹೋಗಿ ಪುಸ್ತಕ ತಂದು ಕೊಟ್ಟ. ಆ ಪುಸ್ತಕ ಯಾವುದಾಗಿತ್ತು ಅಂದರೆ, ಪುಸ್ತಕ ನನಗೆ ತೋರಿಸಿದ್ರು ವಿಷ್ಣುವರ್ಧನ್. ನೀವು ಇಷ್ಟೊತ್ತು ಕತೆ ಹೇಳಿದ್ರಲ್ಲ, ನಾನು ಇಷ್ಟೊತ್ತು ಈಗ ಕಾರಲ್ಲಿ ಬರ್ತಾ ಯಾವ ಪುಸ್ತಕ ಓದ್ತಾ ಇದೆ ಗೊತ್ತಾ ಅಂದರು. ಗೊತ್ತಿಲ್ಲ ಸರ್ ಅಂತಂದೆ. ತೋರಿಸಿದ್ರು. ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ. ಕೊನೆಯ ದಿನಗಳಲ್ಲಿ ವಿಷ್ಣುವರ್ಧನರು ಸ್ವಲ್ಪ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಹೋಗಿದ್ದರು. ಹಾಗಾಗಿ ಈ ಕಥೆ ಸೂಕ್ತವಾಗಿದೆ. ದಿಸ್ ವಿಲ್ ಬಿ ಅನದರ್ ಫೆದರ್ ಇನ್ ಮೈ ಕ್ಯಾಪ್ ಅಂತಲೇ ಇದೇ ಮಾತು ಹೇಳಿದ್ರು. ಆದರೆ ಈಗ ನಾನು ಯಾವುದೋ ಸಿನಿಮಾ ಮಾಡ್ತಾಯಿದ್ದೀನಿ, ಸ್ವಲ್ಪ ಸಮಯ ಕೊಡಿ, ಮಾಡ್ತೀನಿ ಅಂತ ಹೇಳಿದರು. ಯಾರಿಗೆ? ವಿಷ್ಣುವರ್ಧನ್ಗೆ. ನೋಡಿ ಸರ್, ನೀವು ಮಾಡಿದಂಥ ವಂಶವೃಕ್ಷದಲ್ಲಿ ನೀವು ಪುಟ್ಟ ಪಾತ್ರ ಮಾಡಿದ್ದೀರಿ. ಕುಮಾರ ಅಂತ ಅವಾಗ ಹೆಸರಿತ್ತು, ಸಂಪತ್ ಕುಮಾರ್ ಅಂತ ಅವರ ಮೊದಲ ಹೆಸರು, ಹುಟ್ಟ ಹೆಸರು. ನೀವು ಸಂಪತ್ ಕುಮಾರ್ ಆಗಿದ್ದಾಗ ಒಂದು ಪುಟ್ಟ 1 ದೃಶ್ಯದ 2 ದೃಶ್ಯದಲ್ಲಿ ಮಾಡಿದ್ದೀರಿ. ಇದು ನಿಮ್ಮ ಸಿನಿಮಾಗೆ ಬಂದಂಥ ಇದು ಆರಂಭ. ಈಗ ನೀವು ನಿರಾಕರಣ ಮಾಡಿದ್ರೆ ಅದಕ್ಕೊಂದು ತೂಕ ಬರುತ್ತೆ. ಅದರಲ್ಲಿ ಪುಟ್ಟ ಪತ್ರ ಮಾಡಿದವರು ಅದೇ ಲೇಖಕನ ಇನ್ನೊಂದು ಕೃತಿಯಲ್ಲಿ ಮಾಡೋದು ಚೆನ್ನಾಗಿರುತ್ತೆ ಅಂತ. ಇಲ್ಲ ನನ್ನ ಕೃತಿನೇ ಇಷ್ಟ ಆಯಿತು, ನಾನು ಮಾಡ್ತೀನಿ ಅಂತ ಹೇಳಿದರು. ಗೊತ್ತಿಲ್ಲ, ದುರದೃಷ್ಟವಶಾತ್ ಆಗಲಿಲ್ಲ. ಈಗಲೂ ಸಾಧ್ಯವಾಗಿಲ್ಲ. ನಿಮ್ಮಲ್ಲಿ ಯಾರಾದರೂ ನಿರ್ಮಾಪಕರಿದ್ದರೆ ಮೋಹನ್ ಲಾಲ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಅದಕ್ಕೆ ಕನಿಷ್ಠ 2-3 ಕೋಟಿ ಹಣ ಬೇಕು.
ಇಲ್ಲದೆ ನಿರಾಕರಣ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನನ್ನ ಜೀವಿತದಲ್ಲಿ ಮಾಡೋದಾದರೆ ನಿರಾಕರಣ ಮಾಡಬೇಕು ಅಂತ ಆಸೆ ಇದೆ. ಆದರೆ ಅಂದಾಗ ಅದರ ಭೈರಪ್ಪನವ್ರಿಗೆ ನಂಗೆ ಗೊತ್ತಿಲ್ಲ, ಅಂಚು ಮಾಡಬೇಕು ಅಂತ ಆಸೆ ಇತ್ತು ನನಗೆ. 4-5 ಬಾರಿ ನಾನು ಭೇಟಿಯಾದಾಗಲೆಲ್ಲ ಸಿನಿಮಾ ವಿಚಾರ ಬಂದರೆ ನಾನು ಅಂಚು ಮಾಡಿ ಚೆನ್ನಾಗಿದೆ ಅನ್ನೋರು. ನನಗೇನು ಅಂಚು ಕಾದಂಬರಿಯಾಗಿ ಓದಿದ್ದೀನಿ, ಅದರ ದೃಶ್ಯವಾಗಿ ಹೇಗೆ ಬರುತ್ತೆ ಅನ್ನೋದು ನನಗೆ ಸ್ಪಷ್ಟವಾಗಿರಲಿಲ್ಲ. ಆಯಿತು ಸರ್ ಮಾಡೋಣ, ಅವರಿಂದ ಹೇಳ್ದಾಗ ಇಲ್ಲ ಅನ್ನೋಕ್ಕಾಗುತ್ತೆ ಅಂತಿದ್ವಿ. ಆಮೇಲೆ ಉದಯಶಂಕರ್ ಜೊತೆ ಎಷ್ಟೋ ಸರಿ ಮಾತಾಡ್ದಾಗ ಮಾಡಿ ಯಾವುದಾದ್ರೂ ಅಂತ ಅಂದ್ಕೊಂಡ್ವಿ. ಅದು ಕನಸಾಗಿ ಉಳಿದಿದೆ. ನನಗೊಂದು ಥಾಟ್ ಬಂತು, ಯಾಕೆಂತ ಹೇಳಿದ್ರೆ ನಮಗೆ ಭೈರಪ್ಪನವ್ರಿಗೆ ಮತ್ತೆ TN ಸೀತಾರಾಮ್ ಅವರಿಗೆ ಇಬ್ಬರು ಮಧ್ಯೆ ಒಬ್ಬರು ಮನುಷ್ಯ ಕನೆಕ್ಟ್ ಆಗಿದ್ರು. ಯಾರಾದ್ರೂ ಪರಿಚಯ ಇದೆಯಾ? ನಾಡು ಕಂಡ ಅತ್ಯಂತ ಶ್ರೇಷ್ಠ ಒಬ್ಬ ದಾರ್ಶನಿಕ ಯಾರು? ನೋಡಿ, ಜೋರ ಚಪ್ಪಾಳೆ ಬರಲಿ. ಕೃಷ್ಣಪ್ಪನವರು ಅಷ್ಟಾಗಿನಲ್ಲಿ ಕೃಷ್ಣ ಜೋರ ಚಪ್ಪಾಳೆ ಬರಲಿ. ಕೃಷ್ಣಪ್ಪನವರು ಇಬ್ಬರಿಗೂ ಬೇಕಾದವರಾಗಿದ್ರು. ಯಾಕೆಂತ ಹೇಳಿದ್ರೆ ಇಬ್ಬರ ಬಾಲ್ಯದಲ್ಲಿ, ಯಾರು ಭೈರಪ್ಪನವರ ಬಾಲ್ಯದಲ್ಲಿ ಹೇಗೆ ನಾವು ಧರ್ಮಶ್ರೀ ಓದಿದೀವಿ ಅದನ್ನ, ಭೈರಪ್ಪನವರ ಬಾಲ್ಯದಲ್ಲಿ ಹೇಗೆ ಅವರು ಪುಸ್ತಕಗಳನ್ನ ಈ ತರ ಲೈಬ್ರರಿ ಕರ್ಕೊಂಡೋಗಿ ಪುಸ್ತಕ ಕೊಡಿಸಿದ್ದು, ಅಥವಾ ಅವರಿಗೆ ವಾರಾಣದಲ್ಲಿ ಕರ್ಕೊಂಡೋಗಿ ಅವರಿಗೆ ಒಂದು ಛತ್ರದಲ್ಲಿ ಧರ್ಮಛತ್ರದಲ್ಲಿ ಊಟಕ್ಕೆ ಹಾಕಿಸಿದ್ದು, ಅದೇ ತರಹನೇ ಗೌರಿಬಿದನೂರಲ್ಲಿ ಇದ್ದಂತಹ ಹುಡುಗ ಸ್ವಲ್ಪ ಕಮ್ಯುನಿಸ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದವ್ರನ್ನ ಕರ್ಕೊಂಡು ಬಂದು ಅವರಿಗೆ ಒಂದು ದಿವಸನೂ RSS ಬಾ ಅಂತ ಕರೆದಿರುವಂತವ್ರು ಪ್ರತಿ ದಿವಸ ಬರೀ ಕಾಗದ ಬರೆಯೋರಂತೆ. ಕಾಗದ ಬರ್ದು ಕಡೆಗೆ ಭೈರಪ್ಪನವ್ರು ಹೋದಾಗ್ಲೂ ಅದನ್ನ ಹೇಳಿದ್ರು, ಸುಮಾರು ದಿನ ಹೇಳಿದ್ರು. ಭೈರಪ್ಪನವ್ರು ಹೋದ್ಮೇಲೆ ಅವರೊಂದು ಕೃತಿಯಲ್ಲಿ ಒಂದೊಂದು ದೊಡ್ಡದಾದ ಒಂದು ಲೇಖನ ಬರೆದಿದ್ದಾರೆ. ಸೊ ಬಹುಶಃ ಅದು ಕನೆಕ್ಟ್ ಆಗಿರ್ಬೋದು. ಈಗ ಮತ್ತೊಮ್ಮೆ ನಾವು ನಮ್ಮ ಉದಯಶಂಕರ್ ಅವರ ಹತ್ರ ಬರೋಣ. ಬಹುಶಃ ಈಗ ನಿಮ್ಮ ತಂದೆ ಮತ್ತೆ ನಿಮ್ಮ ನಡುವೆ ನಡೆದಂತ ಒಂದು ಹಾಸ್ಯ ಜ್ಞಾಪಕ ಬಂದಿರ್ಬೋದು ಅನ್ಸ್ಕೊಳ್ತೀನಿ. ಒಂದೇ ಒಂದು ಇನ್ಸಿಡೆಂಟ್ ಅಂತಲ್ಲ, ಈ ಮಾತಾಡ್ತಾ ನಗು ಬರೋದು. 2-3 ಪಾಯಿಂಟ್. ಒಂದು, ನಮ್ಮ ತಂದೆಗೆ ಅಷ್ಟು ಹಿಂದಿ ಅರ್ಥ ಆಗ್ತಿರ್ಲಿಲ್ಲ. ಸರ್ಪ್ರೈಸ್. ಅಂದರೆ ಈ ಕಲೋಕಿಯಲ್ ಹಿಂದಿಗಳದ್ದು ಆಗತ್ತೆ ನೋಡಿ, ಸ್ಲ್ಯಾಂಗ್ಸು, ಪೊಲಿಟಿಷಿಯನ್ಸ್ ಮಾತಾಡ್ದದಲ್ಲ. ಸೊ ನಾವು ನಮ್ಮ ತಂದೆ ಯಾವಾಗಾರ ಊಟಕ್ಕೆ ಕೂತ್ಕೊಂಡಾಗ ಟಿವಿನಲ್ಲಿ ಅದರ ಸ್ಪೀಚ್ ಬರ್ತಾ ಇದ್ರೆ ಅದು ಪೊಲಿಟಿಷಿಯನ್ಸ್ದು, ಕೆಲವರು ಜೋಕ್ ಮಾಡ್ತಾ ಇರ್ತಾರೆ. ನಾನು ಅದು ನಮ್ಮ ತಂದೆಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೆ, ಈ ಥರ ಜೋಕ್ ಮಾಡ್ತಾ ಇದ್ದಾರೆ ಅಂತ. ಅವಾಗ ನಮ್ಮ ತಂದೆ ನಗ್ತಾ ಇದ್ರು ಅವಾಗ. ಅದೊಂದು ಸನ್ನಿವೇಶ. ಇನ್ನೊಂದು, ಈ ನಾವು ನಮ್ಮ ತಂದೆ ಇಲ್ಲ ಅಂತ ಒಂದು 20-25 ಹಿಂದೂಸ್ತಾನಿ ಮ್ಯೂಸಿಕ್ ಕಚೇರಿಗೆ ಹೋಗಿದ್ದೀವಿ. ನಾನು ಡೆಲ್ಲಿಲಿದ್ದಾಗ, ಹೈದ್ರಾಬಾದಲ್ಲಿದ್ದಾಗ ಅವರು ಪ್ರತಿ ಸಲ ಬಂದು ನನ್ನ ಜೊತೆ ಉಳ್ಕೋತಾ ಇದ್ರು ಅವರು. ಆ ಟೈಮಲ್ಲಿ ಯಾವ್ಯಾವ ಒಳ್ಳೆ ಸಂಗೀತಗಾರ ಇರ್ತಾರೆ ಅವ್ರ ಕಚೇರಿಗೆ ನಾನು ಬುಕ್ ಮಾಡ್ತಾಯಿದ್ದೆ, ಕರ್ಕೊಂಡು ಹೋಗ್ತಾಯಿದ್ದೆ. ಸೊ ಕಚೇರಿ ಮುಗಿದ ಮೇಲೆ 1 ಅವರ್ ಡ್ರೈವ್ ಕಚೇರಿಯಿಂದ ನಮ್ಮ ಮನೆಗೆ ವಾಪಸ್ ಬರ್ತಾ. ಸೊ ಈ ಹಾಸ್ಯ ಕೆಲವೆಲ್ಲ, ಈ ಸಂಗೀತಗಾರ ಏನು ಮಾಡ್ತಾಯಿದ್ರು, ಅವ್ರು ಎಷ್ಟು ಪುಡಾರಿಗಳು ಇವರು, ಅವ್ರು ಏನು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗಳು ಏನು ಇರ್ತಿತ್ತು ಸಂಗೀತ, ಇದ್ರ ಬಗ್ಗೆಲ್ಲ ನಮ್ಮ ತಂದೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿರೋರು. ಅದೆಲ್ಲ ಹೇಳ್ತಾ ಹೇಳಿದ್ರು ಇವರೆಲ್ಲ. ಈ ಒಂದು ಜೋಕ್ಸ್ಗಳೆಲ್ಲ ನಡೀತಾ ಇತ್ತು ಅದು. ಸೊ ಆ ಟೈಮಲ್ಲಿ. ಓಕೆ, ಇನ್ನೊಂದು ಪ್ರಶ್ನೆ ನಿಮಗೆ ಬಾಲ್ಯದಲ್ಲಿ ಯಾವ ಘಟನೆ ನಿಮಗೆ ಭೈರಪ್ಪನವ್ರನ್ನ ನೆನೆಸತ್ತೆ, ಇವಾಗಲೂ ನಿಮಗೆ ಕಾಡತ್ತೆ, ಮತ್ತೆ ಬದುಕಿನಲ್ಲಿ ನಿಮಗೆ ಭೈರಪ್ಪನವ್ರನ್ನ ಯಾವುದಾದ್ರು ಒಂದು ಒಳ್ಳೆಯ ಪಾಠ ಕಲಿಸ್ಕೊಟ್ರು ಅಂದರೆ, ತಂದೆ ಬಿಟ್ಟು ಹೊರತಾಗಿ? ನಮ್ಮ ತಂದೆಗೆ ನಾವು ಹೇಳಿದ್ನಲ್ಲ, 10 ವರ್ಷ 11 ವರ್ಷ ತನಕ ನಾವು ತಾತನ ಮನೇಲಿ ಬೆಳೆದಿದ್ದು. 11 ವರ್ಷದ ನಂತರ ನಮ್ಮ ತಂದೆ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡೋದು ಬರ್ತಿತ್ತು. ಆಗಲೇ ಅವ್ರ ತಲೆಗೆ ಸ್ವಲ್ಪ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗಿತ್ತು. ಈ ಫಿಲಾಸಫಿ ಓದೋದು, ಹಿಸ್ಟ್ರಿ ಓದೋದು, ಹ್ಯುಮ್ಯಾನಿಟೀಸ್ ಓದಿದ್ರೆ ಕೆಲಸ ಸಿಗಲ್ಲ, ಇದೆಲ್ಲ ಒಂಥರ ಹಾಬಿ ಥರ ಓದ್ಬೋದು, ತಿಳ್ಕೊಬೋದು. ಬಟ್ ಕೆಲಸ ಮಾಡಬೇಕು ಅಂದರೆ ಸೈನ್ಸ್ ಓದಬೇಕು. ಸೊ ನಮಗೆ ಅವರು ನಮ್ಮ ತಂದೆ ಮೈಸೂರಿನಲ್ಲಿ ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ ಅಂತಿತ್ತು, REC ಈಗಿನ ಯೂನಿವರ್ಸಿಟಿಗಳು ಈಗಿದೆ. ಅಲ್ಲಿ ತುಂಬ ಬುಕ್ಸ್ಗಳು ಇರ್ತಿತ್ತು. ಫಿಸಿಕ್ಸ್ ಅಂತ ಫೀಮ್ಯಾನ್ ಅಂತ ಒಳ್ಳೆ ಆಥರ್ ಇದ್ದಾರೆ, ಅವ್ರದ್ದೊಂದು ಫಿಸಿಕ್ಸ್ ಬುಕ್ಸ್ ಇದೆ. ಅದ್ರಲ್ಲಿ ತುಂಬ ಚಿತ್ರಗಳಿರುತ್ತೆ, ಫಿಸಿಕ್ಸ್ ಡಯಾಗ್ರಾಮ್ಸ್ಗಳು, ಅದೆಲ್ಲ ತೊಗೊಂಬಂದು ಕೊಡೋರು ನನಗೆ, ನಮ್ಮ ಅಣ್ಣಂಗೆ. ಕೂತ್ಕೊಂಡು ನಾವು ಅವ್ರು ಈಜಿ ಚೇರ್ ಮೇಲೆ ಕೂತ್ಕೊಂಡಿರೋ, ನಾವು ಪಕ್ಕದಲ್ಲಿ ಕೂತ್ಕೊಂಡು ಆ ಪಿಕ್ಚರ್ಗಳು ನೋಡ್ತಾ ಕೂತಿರೋ. ನಮ್ಗೆ ಭಾಳ ಇಷ್ಟ ಆಗ್ತಿತ್ತದು. ಇದು ಒಂದು ಮೆಮೊರಿ. ನನಗೆ ಮತ್ತು ನಮ್ಮ ಅಣ್ಣನಿಗೆ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದು, ಹುಟ್ಟಿಸಿದ್ದು ನಮ್ಮ ತಂದೆನೇ. ಆ್ಯಂಡ್ ಅವರೇ ನಮ್ಮನ್ನು ಮೋಟಿವೇಟ್ ಮಾಡಿದ್ದು, ನೀವು ಈ ಆರ್ಟ್ಸ್ ಏರಿಯಾಗೆ ಹೋಗಬೇಡಿ, ನೀವು ಮುಂದೆ ಜೀವನ ಮಾಡೋಕ್ಕಾಗಲ್ಲ, ಮದುವೆ ಮಾಡ್ಕೊಂಡ್ರೆ ಹೆಂಡತಿನ ಸಾಕೋಕ್ಕಾಗಲ್ಲ ನಿಮಗೆ, ನೀವು ಸೈನ್ಸ್ ತೊಗೋಬೇಕು ನೀವು. ಸೊ ಮೋಟಿವೇಶನ್ ಅಲ್ಲಿಂದ ಬಂದು
ನಾವು ಈ ಮೂಡ್ ಇನ್ ಟು ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏರಿಯಾಗೆ ಬಂದು ಇದು ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಅಂತ ಹೇಳ್ತೀನಿ ಬೇಕಾದ್ರೆ. ನೀವು ಬದುಕಿನಲ್ಲಿ ಇವತ್ತೇನು ನೀವು ಒಂದು ದುಡ್ಡು ನೋಡ್ತಾ ಇದ್ದೀನಿ ಅಂತ ಹೇಳಿದಾರೆ ನಿಮ್ಮ ತಂದೆಯವರ ಒಂದು ಪರೋಕ್ಷವಾದ ಕಾರಣ. ದುಡ್ಡುಗಿಂತ ಸಮಾಜದ ಸ್ಥಾನಮಾನ, ಅದಕ್ಕಿಂತ ಪ್ರಪಂಚ ನೋಡುವಂಥ ಒಂದು ಸೌಲಭ್ಯ ಇದೆ. ಇನ್ನೊಂದು ಈಗ ನಿಮ್ಮ ಇಬ್ಬರು, ನಿಮ್ಮ ಅಣ್ಣ ಉದಯಶಂಕರ್, ರವಿಶಂಕರ್, ನೀವು ಉದಯಶಂಕರ್. ಹೌದು. ಓಕೆ, ಎರಡರಲ್ಲೂ ಒಂದು ಸಾಮ್ಯತೆ ಇದೆ. ಎರಡರಲ್ಲೂ ಶಂಕರ ಇದೆ. ಹೌದು. ರವಿ ಅಂದ್ರೂ ಒಂದೇ, ಹೌದು. ಉದಯ ಅಂದ್ರೂ ಒಂದೇ. ಹೌದು. ಸೂರ್ಯ ಎಲ್ಲಿಂದ ಬಂದ? ಓಕೆ, ಹೇಳ್ತೀನಿ ಕೇಳಿ. ನಮ್ಮ ತಂದೆಗೆ ಹಿಂದೂಸ್ತಾನಿ ಮ್ಯೂಸಿಕ್ ಅಂದರೆ ಭಾಳ ಇಂಟ್ರೆಸ್ಟ್ ಅವ್ರಿಗೆ. ಅವರು ಹುಬ್ಳಿಲಿದ್ದಾಗ ಗಂಗೂಬಾಯಿ ಹಾನಗಲ್ ಅವರ ಸಂಗೀತನ ರೆಗ್ಯುಲರಾಗಿ ಕೇಳ್ತಾಯಿದ್ರು. ಇನ್ನು ನಾವು ಹುಟ್ಟಿರಲಿಲ್ಲ ಅವಾಗ. ಓಕೆ, ಆವಾಗ ನಮ್ಮ ಅಣ್ಣ ಫಸ್ಟ್ ಹುಟ್ಟ ಅನ್ಸುತ್ತೆ. ಆ ಕುಲಾವಿ ಹೋಲಿಸ್ಬಿಟ್ಟಿದ್ರು. ಅವರು ಈ ಸ್ವಲ್ಪ ಪಂಡಿತ್ ರವಿಶಂಕರ್ ಆ್ಯಂಡ್ ಡ್ಯಾನ್ಸರ್ ಅವ್ರ ಬ್ರದರು ಉದಯ್ ಶಂಕರ್ ಬಗ್ಗೆ ಬಹಳ ಇಷ್ಟ ಆಯ್ತು ಅವ್ರಿಗೆ. ಸೊ ನಮಗೆ ಹೆಸರು ಬಂದಿದ್ದು, ನಮ್ಮ ಅಣ್ಣಂಗೂ ನನಗೆ ಹೆಸರು ಬಂದಿದ್ದು ಪಂಡಿತ್ ರವಿಶಂಕರಿಂದ. ನಂತರ ಉದಯ್ ಶಂಕರ್ ಅವ್ರ ಅಣ್ಣ ಡ್ಯಾನ್ಸರ್ ಅವರಿಂದ ನಮ್ಗೆ ಇಬ್ಬರು ಹೆಸರು ಬಂದಿದ್ದು. ಸೊ ಅದಕ್ಕೂ ದಟ್ಸ್ ವಾಟ್ ಇಟ್ ಈಸ್. ಇದು ನಂತರ ನನಗೆ ಹ್ಯಾಡ್ ಅನ್ ಆಪರ್ಚುನಿಟಿ ಟು ಮೀಟ್ ಪಂಡಿತ್ ರವಿಶಂಕರ್. ಒಂದು 7-8 ಸಲ ಅವ್ರನ್ನ ಮೀಟ್ ಮಾಡಿದೆ. ನಾನು ಹೇಳಿದೆ, ನೋಡಿ ನಿಮ್ಮ ಹೆಸರು ನಮ್ಮ ಅಣ್ಣಂಗೆ ಬಂದಿದೆ, ನಿಮ್ಮ ಅಣ್ಣನ ಹೆಸರು ನನಗೆ ಬಂದಿದೆ ಅಂತ ಅವ್ರಿಗೂ ಅದು ಹೇಳಿದ್ದು. ಸೊ ಅಲ್ಲಿಂದ ಬಂದಿದೆ ಹೆಸರು ನಮಗೆ. ಈಗ ಇನ್ನೊಂದು ಸಾಧಾರಣವಾಗಿ ಆಗಲೇ ಹೇಳಿದ್ರು, ಭೈರಪ್ಪನವರು ಯಾವುದೇ ಒಂದು ಕೆಲಸನ ಅಷ್ಟು ಬೇಗ ಒಪ್ಕೊಳ್ತಿರ್ಲಿಲ್ಲ, ಯಾರನ್ನೊಬ್ಬರನ್ನ ಅಪ್ರಿಸಿಯೇಷನ್ ಮಾಡೋದು ಕಷ್ಟ ಅಂತ, ಸ್ವಲ್ಪ ಕಷ್ಟ ಅಂತ. ನೀವು ಮಾಡಿದ್ದು ಯಾವುದಾದ್ರೂ ಒಂದು ಕೆಲಸನ ನಿಮ್ಮ ತಂದೆಯವರು ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದಂಥದ್ದು ಯಾವುದಾದ್ರು? ಒಂದು ತುಂಬ ಇದೆ, ಒಂದು ಅಂತ ಹೇಳಕ್ಕಲ್ಲ, ಒಂದು 4-5 ಎಕ್ಸಾಂಪಲ್ ಕೊಡ್ತೀನಿ. ಒಂದು, ನಮ್ಮ ತಂದೆ ನಾವು ಇಂಜಿನಿಯರಿಂಗ್ ಮಾಡೋಕ್ಕೆ ಟೈಮಲ್ಲಿ ನಾನು ನಮ್ಮ ಅಣ್ಣ ಇಬ್ಬರಿಗೂ ಅವ್ರು ಹೇಳ್ತಿದ್ದು, ನೋಡಪ್ಪ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು, ನನ್ನ ಮೇಲೆ ನೀವು ಡಿಪೆಂಡ್ ಆಗಕೂಡ್ದು ಜೀವನದಲ್ಲಿ ಅಂತ ಅದೊಂದು ಮೊದಲಿಂದ ಹೇಳ್ತಾಯಿದ್ರು ಅವರು. ಸೊ ನಾವು ಇಂಜಿನಿಯರಿಂಗ್ ಮುಗಿದ ತಕ್ಷಣ ನಾನು ನಮ್ಮ ಅಣ್ಣ ಈ ಡಿಗ್ರಿ ಕೈ ಸರ್ಟಿಫಿಕೇಟ್ ಬರೋಕ್ಕಿಂತ ಮೊದಲೇ ನಾವು ಮೈಸೂರು ಬಿಟ್ಬಿಟ್ಟು ನಾವು ನಮ್ಮ ಜೀವನ ನಾವೇ ಶುರು ಮಾಡಿಕೊಂಡು ಬೆಂಗಳೂರು ಬಂದು ಬೇರೆ ನಾಗ್ಪುರಕ್ಕೆ ಹೋದೆ, ನಾನು ನಮ್ಮ ಅಣ್ಣ ಬೇರೆ ದೇಶಕ್ಕೆ ಹೋದ. ಸೊ ನಮ್ಮ ಜೀವನ ನಾವು ಶುರು ಮಾಡಿಕೊಂಡು, ಸೊ ಅದು ನಮ್ಮ ತಂದೆ ಭಾಳ ಖುಷಿ ಆಯಿತು. ಯಾಕೆಂದ್ರೆ ಅವ್ರ ಮೇಲೆ ಅವಲಂಬನೆ ಇಲ್ಲ ಒಂದು ಜೀವನದಲ್ಲದೆ. ಇನ್ನೊಂದು, ನಮ್ಮ ತಂದೆದು ಒಂದು ಕೆಲವು ಪ್ರಾಜೆಕ್ಟ್ಸ್ ಇತ್ತು ಅವ್ರದ್ದು, ಏನೋ ಮಾಡಬೇಕು ಅಂತ. ಈಗ ರೀಸೆಂಟಾಗಿ ಹೇಳ್ತೀನಿ, ಅವ್ರು ಸಂತೇಶ್ವರದಲ್ಲಿ ಒಂದು ಕೆರೆಗೆ ನೀರು ತರಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು. ಅದಕ್ಕೆ ಕೆಲವು ಪೊಲಿಟಿಷಿಯನ್ಸ್ ಕೇಳಿದ್ರು, ಎಲ್ಲ ಹಾಂ ಮಾಡ್ತೀವಿ ಅದು ಇದು ಅಂತ ಹೇಳ್ತಾರೆ. ಈ ಎಂಡ್ ಆಫ್ ದ ಡೇ ನೀವು ಪೊಲಿಟಿಷಿಯನ್ಸ್ಗಳು ಮೀಟ್ ಮಾಡ್ತಿ, ಯಾರು ಚೀಫ್ ಮಿನಿಸ್ಟರ್ ಮೀಟ್ ಮಾಡಿದ್ರೆ ಅವರು, ಭೈರಪ್ಪನವರೇ ನೀವು ಕೇಳ್ತೀರಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ನಾವು ಮಾಡೋಣ, ಒಂದು ಲೆಟ್ರ್ ಕೊಡಿ ಅಂತ ಒಂದು ಒಳ್ಳೆ ಮಾತಾಡಿ ಹೇಳಿ ಮುಗಿಸ್ತಾರೆ. ಬಟ್ ಅದು ಕಾರ್ಯಾಚರಣೆ ಬರಲ್ಲ. ನೀವು ಚೀಫ್ ಮಿನಿಸ್ಟರ್ ಆಫೀಸ್ಗೆ ಹೋಗೋದು, ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಹೋಗೋದು, ಮಿನಿಸ್ಟ್ರನ್ನ ಮೀಟ್ ಮಾಡೋದು, ಸೈಟ್ಗೆ ಹೋಗಿ ಅಲ್ಲಿ ಇಂಜಿನಿಯರ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದು, ಇದನ್ನೆಲ್ಲ ತುಂಬ ಓಡಾಡಬೇಕಾಗಿ ಬಂತು. ಆವಾಗ ನಂದ ಈ ಕಾರ್ಪೊರೇಟ್ ವರ್ಲ್ಡಲ್ಲಿ ಇದ್ರೂ ಅದು ಒಂದು 3 ವರ್ಷ ಓಡಾಡಿ ಆ ಪ್ರಾಜೆಕ್ಟನ್ನ ಒಂದು ಲೆವೆಲ್ ಬಂತು. ನಂತರ ಬೇರೆಯವರು ಕಷ್ಟ ಬಿದ್ದಿದೆ, ನಾನು ಒಬ್ಬನೇ ಅಂತಲ್ಲ. ಬಟ್ ಡೇ ಟು ಡೇ ಫೈಲ್ ಫಾಲೋಅಪ್ ಮಾಡೋದು, ಬೆಂಚ್ ಟು ಬೆಂಚು, ಒಂದು ಮೇಜಿಂದ ಇನ್ನೊಂದು ಮೇಜ್ಗೆ ಹೋದು ಫೈಲ್ ಮೂವ್ ಮಾಡೋದು, ಅದು ಒಂದು ಸ್ಯಾಂಕ್ಷನ್ ಆಗಿ ಯಾವಾಗ ನೀರು ಬಂತು ಸಂತೇಶ್ವರಿಗೆ ಪೈಪ್ಲೈನ್ ಹಾಕಿದ್ಮೇಲೆ, ಅವತ್ತೊಂದು ದಿವಸ ಬಂದು ಕೂತ್ಕೊಂಡು ಹೇಳಿದ್ರು ಅವರು, ನೀನು ನೀರು ತಂದು ಕೊಟ್ಟೆ ನೀನು ಅಂತ ಹೇಳಿದ್ರು. ಅಲ್ಲ, ನಾನು ಹೇಳ್ದೆ, ನೀವು ಹೇಳಿದ್ರಿ, ನೀವು ನಮ್ಮ ತಂದೆ ನೀವು ಹೇಳಿದ್ರಿ ಮಾಡಬೇಕು ಅಂತ ನಾನು ಮಾಡಿದೆ ಅದನ್ನು ಅಂತ ಹೇಳಿದ್ರು. ಸುಮ್ಮನೆ ಆಗ್ಬಿಟ್ರು. ಆಮೇಲೆ ಎಷ್ಟು ಜನಕ್ಕೆ ನೀರು ಬಂತು ಗೊತ್ತಾ ಅಂತ ಕೇಳಿದ್ರು. ನನಗೆ ಗೊತ್ತಿಲ್ಲ ಅಂತ ಹೇಳಿ. ನೋಡಿ, ಇಷ್ಟೊಂದು ಹಳ್ಳಿಗಳೆಲ್ಲ ನೀರು ಬಂದಿದೆ, ಅದೊಂದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಥರ ನಾನು ಮಾಡಿದ್ದು, ನೀರು ತಂದು ಕೊಟ್ಟೆ ಆ ಹಳ್ಳಿಗೆ, ನೀನು ಜವಾಬ್ದಾರಿ ಅದಕ್ಕೆ. ಆಮೇಲೆ ಸಂತೇಶದಲ್ಲಿ ಒಂದು ಪ್ರೋಗ್ರಾಮ್ ಆಯಿತು, ಅಂದರೆ ಒಂದು ಕಡೆ ಟೈಮಲ್ಲಿ ಅಲ್ಲೊಂದು ಫೋಟೋಗ್ರಾಫ್ ಇದೆ ಎಲ್ಲೋ ಒಂದು ಕಡೆ. ಅದು ನಾನು ಕೇಳಿದ್ರು, ನಾನು ನಿನ್ನ ಹೆಸರು ಹೇಳ್ತೀನಿ, ನಿನ್ನಿಂದ ಈ ನೀರು ಬಂದಿರೋದು ಅಂತ ಹೇಳಿದ್ರು. ನಾನು ಹೇಳಿದೆ, ನನ್ನ ಹೆಸರು ಹೇಳ್ಬೇಡಿ ನೀವು, ಏಕೆಂದರೆ ಅದು ನಾನು ಯಾವತ್ತೂ ನಮ್ಮ ತಂದೆ ಜೊತೆ ಕೂತ್ಕೊಂಡು ಯಾವುದೇ ಒಂದು ಫಂಕ್ಷನಲ್ಲಿ, ನೀವು ಎಲ್ಲೇ ನೋಡಿರ್ಬೋದು, ಯಾವುದೇ ಪಬ್ಲಿಕ್ ಫಂಕ್ಷನಲ್ಲಿ ನಮ್ಮ ತಂದೆ ಜೊತೆ ನಾನು ಕೂತಿಲ್ಲ. ನಮ್ಮ ಡಯಾಸ್ ಮೇಲೆ ನಮ್ಮ ತಂದೆ ಜೊತೆ ನಾನು ಕೂತಿಲ್ಲ. ಆ್ಯಂಡ್ ನಾನೇ ಎಷ್ಟೋ ಪ್ರೋಗ್ರಾಮ್ಗಳು ಆರ್ಗನೈಸ್ ಮಾಡಿದ್ದೀನಿ. ನಮ್ಮ SL ಭೈರಪ್ಪ ಸಾಹಿತ್ಯ ಪ್ರತಿಷ್ಠಾನದಲ್ಲಿ ಎಷ್ಟೋ ಪ್ರೋಗ್ರಾಮ್ ಮಾಡಿದ್ವಿ. ಶಶಾಂಕ್ ಗೊತ್ತೋ, ಇಲ್ಲೇ ಕೂತಿದ್ದಾರೆ, ಅವರೇ ಎಷ್ಟೋ ಪ್ರೋಗ್ರಾಮ್ ಮಾಡಿದ್ದಾರೆ. ನಾನು ನಮ್ಮ ತಂದೆ ಪಕ್ಕ ಕೂತ್ಕೊಳ್ಳೋದು, ಅವರ ಪಬ್ಲಿಸಿಟಿ ತೊಗೊಳ್ಳೋದು, ಅದನ್ನು ನಾನು ಯಾವತ್ತೂ ಮಾಡಿಲ್ಲ. ನಾನು ಹೇಳಿದೆ, ನನಗೆ ಬೇಡ ಅದು. ನೀವು ಹೇಳಿದೆ ತಂದೆ ಥರ ಮಗನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರೆ ಇದು ಮಾಡಬೇಕು ಅಂತ ನಾನು ಮಾಡಿದೆ. ನೋಡಿ, ಅದು ನಾವು ಡೆಲಿವರಿ ಮಾಡಿದ್ದೀನಿ ಅಂತ ಅದಕ್ಕೆ ಭಾಳ ಖುಷಿಪಟ್ಟರು. ಇನ್ನೂ ಬೇಕಷ್ಟಿದೆ, ಬಿಡಿ, ಒಂದೆರಡು ಇಲ್ಲಿ ಬಿಡ. ಕಡೆಯದಾಗಿ
ಬಂತಲ್ಲ, ಅಂದ್ರೆ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುವಂತ ನೀರು, ಅದೊಂದು ಜೋರಾದ ಚಪ್ಪಾಳೆ ಬರಲಿ. ಯಾಕೆ ಅಂತಂದ್ರೆ ಹಾಸನ ಮಲೆನಾಡಿಗೆ ಬರುತ್ತೆ, ಹಾಸನದಲ್ಲಿ ಹೇಮಾವತಿನೂ ಹರಿಯುತ್ತೆ, ಆದ್ರೆ ಹಾಸನ ಜಿಲ್ಲೆಗೆ ಹೇಮಾವತಿ ಇಲ್ಲ. ಅದೊಂದು ದುರಂತ, ಅದು ಬೇರೆದಾಗೋಗ್ಬಿಡುತ್ತೆ. ಬಟ್ ಅದರಲ್ಲೂ ಒಂದು ಕೆರೆಯಿಂದ ಒಂದು ನೀರು ತರಿಸ್ತಾರಲ್ಲ, ಒಂದು ಒಳ್ಳೆಯ ಸತ್ಕಾರ್ಯ. ಈಗ ಶೇಷಾದ್ರಿ ಅವ್ರ ಹತ್ರ ಬರೋಣ. ಭೈರಪ್ಪನವರ ಕಾದಂಬರಿಗಳಲ್ಲಿ ಅದನ್ನ ಚಿತ್ರಕ್ಕೆ ಅಳವಡಿಸ್ಬಿಡ್ಬೇಕಿದ್ರೆ ಎಷ್ಟು ಸುಲಭ, ಎಷ್ಟು ಕಷ್ಟ? ಆ ಉತ್ತರ ಕೊಡೋಕ್ಕೆ ಮುಂಚೆ ಈ ನೀರಿನ ವಿಚಾರ ಬಂದಿದ್ದರಿಂದ ನೀರಿನ ವಿಚಾರಕ್ಕೆ ಇನ್ನೊಂದು ಆ್ಯಡ್ ಮಾಡ್ತೀನಿ. ಅದೇ ನೀರಿನಲ್ಲಿ ಅವರ ಚಿತಾಭಸ್ಮ ವಿಸರ್ಜಿಸಲ್ಪಟ್ಟಿತು. ಅದು ಕಾವೇರಿಯಲ್ಲಿ ಕೂಡ ವಿಸರ್ಜನೆ ಆಯಿತು. ನಂತರ ಇವರು ಇಬ್ಬರು ಮಕ್ಕಳು ಹೋಗಿ ಸಂತೇಶ್ವರದಲ್ಲಿ ಇವ್ರು ಯಾವ ನೀರಿಗೋಸ್ಕರ ಹೋರಾಟ ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದರು, ಅದು ಚಿತಾಭಸ್ಮ ಅಲ್ಲಿ ಭೈರಪ್ಪನವ್ರು ಈಗಲೂ ಶಾಶ್ವತವಾಗಿದ್ದಾರೆ ಅಂತ ನನಗೆ. ಹಾಗೆ ಇರಲಿ. ಕಾದಂಬರಿಗಳು ಎಲ್ಲ ಕಾದಂಬರಿಗಳು ಅದು ಇದು ಅಂತಲ್ಲ, ಅವರ ಕಾದಂಬರಿಗಳ ಮುಖ್ಯವಾದ ಗುಣ ಚಿತ್ರಕ ಶಕ್ತಿ. ಇಮೇಜಸ್ ಕಣ್ಮುಂದೆ ಬಂದುಬಿಡುತ್ತೆ, ನಿಮ್ಮ ಕಣ್ಮುಂದೆ ಬರುತ್ತೆ. ಯಾವುದೇ ಒಬ್ಬ ನಿರ್ದೇಶಕನಿಗೆ, ಓದುಗನಿಗೆ ಯಾವುದೇ ಕೃತಿಯನ್ನು ಓದಬೇಕಾದ್ರೆ ಕಣ್ಮುಂದೆ ಒಂದು ಚಿತ್ರ ಬರುತ್ತೆ. ಆ ಚಿತ್ರ ಅವನವನ ಕಲ್ಪನಾ ಶಕ್ತಿಗೆ ತಕ್ಕ ಹಾಗೆ, ಅವನ ಅನುಭವಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇರುತ್ತೆ. ಅದು ಅವರ ಪ್ರತಿ ದೃಶ್ಯದಲ್ಲಿ, ಪ್ರತಿ ಸಾಲಿನಲ್ಲಿ, ಪ್ರತಿ ಅಧ್ಯಾಯದಲ್ಲಿ ಬರುತ್ತೆ. ಅದು ಭೈರಪ್ಪನವರ ಶಕ್ತಿ. ಒಂದು ಅಧ್ಯಾಯವನ್ನು ಮುಗಿಸಿದ ನಂತರ ನಿಮಗೆ ಮುಂದಿನ ಅಧ್ಯಾಯವನ್ನು ಓದಲೇಬೇಕು ಅಂತ ಅನಿಸುತ್ತೆ. ಒಂದು ಕಾದಂಬರಿಯನ್ನು ಓದಿ ಮುಗಿಸಿದ ನಂತರ ನಿಮ್ಮೊಳಗೆ ಒಂದು ವಿಷಾದ ಮಡಗಿಟ್ಟಿರುತ್ತೆ. ಇನ್ನು ಕೆಲವು ದಿವಸ ಬೇರೆ ಕಾದಂಬರಿಗಳನ್ನ ಕೈಗೆತ್ಕೊಳ್ಳೋಕ್ಕಾಗಲ್ಲ, ಕಾಡುತ್ತೆ ಆ ಪಾತ್ರಗಳು. ಅದು ಅವರ ಶಕ್ತಿ. ಹಾಗಾಗಿ ಅದನ್ನು ದೃಶ್ಯಕ್ಕೆ ಅಳವಡಿಸೋದು ಚಿತ್ರಕ ಶಕ್ತಿಯಿಂದ ಎಷ್ಟು ಸುಲಭವೋ ಅಷ್ಟೇ ಕಷ್ಟ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ನೀವು ಆಗ್ಲೇ ಅದಕ್ಕೊಂದು ಹೇಳಿದ್ರಿ, ಭೈರಪ್ಪನವ್ರದ್ದು ಸಾಧಾರಣವಾಗಿ ಎಲ್ಲ ಹಾಸನ ಸುತ್ತಮುತ್ತಲ ನಮ್ಮ ಹಳ್ಳಿಗಳ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಅಲ್ಲಿ ಅದು ಓದ್ತಾ ಇರ್ಬೇಕಾದ್ರೆ ನಮ್ಮೂರವ್ರು ಅನ್ಸತ್ತಲ್ಲ, ಅಲ್ಲಿ ಆ ಹಳ್ಳಿಗಳದ್ದು ಒಂದೊಂದು ಪಾತ್ರಗಳಾಗತ್ತೆ, ಅಲ್ಲಿ ಹಳ್ಳಿಗಳೇ ಪಾತ್ರಗಳಾಗತ್ತೆ. ಅದನ್ನ ನೀವು ಹೇಗೆ ಸಿನಿಮಾದಲ್ಲಿ ನೀವು ಒಬ್ಬ ನಿರ್ದೇಶಕರಾಗಿ ಯಾವ ರೀತಿ ತಗೊಂಡ್ ಬಂದ್ರೆ, ಯಾವ ರೀತಿ ತಗೊಂಡ್ ಬರಕ್ಕೆ ಈಗಿನ ಕಾಲದಲ್ಲಿ ಪ್ರಸ್ತುತದಲ್ಲಿ ಅದು ಬರೆದಿದ್ದಾಗೆಲ್ಲ ಒಂದು 55, 65 ಅಥವಾ 40, 50ನೇ ಆದರ್ಶದಲ್ಲಿ ಬರೆದಂತ ಕೃತಿಗಳು ಇವತ್ತಿಗೆ ತಗೊಂಡ್ ಬಂದ್ರೆ ಅದನ್ನ ಯಾವ ರೀತಿ ತಗೊಂಡ್ ಬರ್ಬೋದು? ಆ ಹಿನ್ನೆಲೆಯಲ್ಲಿ ನಾನು ಕೇಳಿದ್ದೆ ಈ ಪ್ರಶ್ನೆ. ಅದೇ ತುಂಬ ಸುಲಭ, ನನಗೆ ತುಂಬ ಸುಲಭ ಆಗುತ್ತೆ. ನೀವು ಇದರಲ್ಲಿ ಒಂದು ದೃಶ್ಯವನ್ನು ನೋಡಿದ್ರಿ, ಲಕ್ಷ್ಮೀ ಚಂದ್ರಶೇಖರ್ ಅವರು ಬಂದು ಜಗಲಿಯಲ್ಲಿ ಗೌಡನ್ ಸಮರ್ಥವಾಗಿ ಕಾಸರವಳ್ಳಿಯವರು ಅದನ್ನು ಮಾಡಿದ್ದಾರೆ. ಬಹುಶಃ ನಾನು ಯಾವುದಾದ್ರೂ ಕೃತಿಯನ್ನು ಮಾಡಿದ್ರೆ ಅದಕ್ಕಿಂತ ಸಮರ್ಥವಾಗಿ ಮಾಡಬಲ್ಲೆ, ಯಾಕೆಂದರೆ ನಾನು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್, ನಾನು ಅದೇ ಸೀಮೆಯವನಾದ್ರಿಂದ ನನಗೆ ಪಾತ್ರಗಳು ಕಣ್ಣು ಮುಂದೆ ಬರುತ್ತೆ. ಅವರ ಉಡುಗೆ ತೊಡುಗೆ, ಅವರ ಭಾಷೆ ನಾನು ನೋಡಿದ್ದೀನಿ, ನಾನು ಅನುಭವಿಸಿದ್ದೀನಿ. ಹಾಗಾಗಿ ಚೆನ್ನಾಗಿ ಮಾಡಬಲ್ಲೆ ಅಂತ ಇದೆ. ಅದೇನೋ ಕಾಲ ಕೂಡ ಬಂದಿಲ್ಲ, ಬರಲಿ. ಆ ದೃಶ್ಯದಲ್ಲಿ ಇಬ್ಬರು ಬಂದ್ರಲ್ಲ, ಲಕ್ಷ್ಮೀ ಚಂದ್ರಶೇಖರ್ ಮತ್ತೆ ನಮ್ಮ ಅಚ್ಯುತ್. ಓಕೆ, ಲಕ್ಷ್ಮೀ ಚಂದ್ರಶೇಖರ್ ಅವರು ಚಂದ್ರಪಟ್ಟಣದವರು, ಅಚ್ಯುತ್ ತಿಪ್ಟೂರ್ನವರು. ಹಾಗಾಗಿ ಎಲ್ಲ ನಮ್ಮ ಕಲ್ಪವೃಕ್ಷ ಬಯಲಿಸಿ ನಮ್ಮ ಸೀಮೆಯವರೇ. ಹಾಗಾಗಿ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲಿ ಎಲ್ಲೆಲ್ಲಿ ಆಗ್ತಿದೆ ಅಂತ. ಸೊ ಮುಂದಿನ ಪ್ರಶ್ನೆ ನಿಮಗೆ ಅಂತ ಹೇಳಿದ್ರೆ, ನೀವು ಒಂದು ಬಿಟ್ಟು ಹೋಯ್ತು, ಕೊನೆಯ 4 ನಿಮಿಷದ ನಿಶ್ಶಬ್ದಕ್ಕಾಗಿ ಕ್ಷಮೆ ಕೇಳ್ತೀನಿ. ಅದು ನನ್ನ ತಪ್ಪಲ್ಲ, ಯೂಟ್ಯೂಬ್ ತಪ್ಪು. ಯಾಕೆಂದರೆ ಯೂಟ್ಯೂಬಲ್ಲಿ ಯಾವುದೋ ಸಂಗೀತ ಹಾಕಿರ್ತೀವಿ, ಸಂಗೀತದ ಹೋಲಿಕೆ ಇದ್ದರೆ ಅದು ಕಾಪಿರೈಟ್ ಕೇಳುತ್ತೆ. ಕಾಪಿರೈಟ್ ಕೇಳಿದಾಗ ದೃಶ್ಯ ಉಳಿಸ್ಕೋಬೇಕು ಅಂದರೆ ಮ್ಯೂಟ್ ಮಾಡು ಅಂತ ನಾವು ಹೇಳಿರ್ತೀವಿ. ಹಾಗಾಗಿ ನೀವು ನೇರವಾಗಿ ಅಲ್ಲಿಂದ ತೊಗೊಂಡಿದ್ದೀರಿ. ಪ್ರಾಯಶಃ ನನ್ನೇ ಕೇಳಿದರೆ ಒರಿಜಿನಲ್ ಕಾಪಿ ನಾನು ಕೊಟ್ಟಿರ್ತಾ ಇದ್ದೆ, ಅದರಲ್ಲಿ ಸಂಗೀತ ಇರ್ತಾ ಇತ್ತು. ಆದರೆ ಅದರಲ್ಲಿ ಕೇಳಿದ್ದು ಕೊನೆಯ ಅಂತ್ಯ. ನಮ್ಮ ಇವರು ಗುರು ಅವ್ರು ಮಾತಾಡಿದ್ರು, ಅವರ ಪ್ರಶಸ್ತಿಗಳ ಬಗ್ಗೆ ಮಾತಾಡ್ತಾರೆ. ಆನಂತರ ನಾನು ಒಂದು ಪ್ರಶ್ನೆ ಕೇಳಿದೆ ಅವ್ರನ್ನ. ಯಾಕೆಂದರೆ ಸಾವು ಭೈರಪ್ಪನವರ ತುಂಬ ಗಾಢವಾಗಿ ಕಲಕದಂಥ ವಿಷಯ. ಅವ್ರು ಯಾವಾಗಲೂ ಸಾವಿನ ಪ್ರಶ್ನೆಯೇ ನನ್ನನ್ನು ಕಾದಂಬರಿಕಾರನನ್ನಾಗಿ ಮಾಡಿದ್ದು ಅಂತ ಹೇಳ್ತಾರೆ. ಅದಕ್ಕೆ ನಿಮಗೆ ಗೊತ್ತಾಗುತ್ತೆ, ಅವ್ರ ತಂಗಿ, ತಮ್ಮ, ಅವ್ರ ತಾಯಿ ಎಲ್ಲರ ಸಾಲು ಸಾವಿದೆಯಲ್ಲ, ಅವರಿಗೆ ಸಾವುನ ಪ್ರಶ್ನೆ ಬರುತ್ತೆ. ಜೀವನ ಅಂದರೆ ಏನು, ಸಾವು ಅಂದರೆ ಏನು ಅಂತ. ಅದರಿಂದ ಅವ್ರು ಕಾದಂಬರಿಕಾದೆ, ತತ್ವಶಾಸ್ತ್ರಕ್ಕೆ ಓದಿ, ತತ್ವಶಾಸ್ತ್ರ ಓದಿ ಕಾದಂಬರಿಕಾರರಾದೆ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಸಾವಿನ ಬಗ್ಗೆ ಅವ್ರ ಅಭಿಪ್ರಾಯ ಏನಿತ್ತು ಅಂತ ನನಗೆ ಕುತೂಹಲ ಇತ್ತು. ಈಗ ಅವ್ರು ನಮ್ಮ ಕಣ್ಣು ಮುಂದೆ ಇಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮಗೆ ತುಂಬ ಆಪ್ತರಾದ ವ್ಯಕ್ತಿಗಳ ಹತ್ರ, ತುಂಬ ಜನದ ಹತ್ರ, ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಳೋರ ಹತ್ರ ಹೇಳ್ತೀನಿ ನಾನು, ನೀವು ಸತ್ತ ಮೇಲೆ, ಈಗ ನಾವು ಒಟ್ಟಿಗೆ ಇದ್ದೀವಿ, ನಾನು ಮುಂಚೆ ಸತ್ತರೆ ನನಗೇನಾದರೂ ಶಕ್ತಿ ಇದ್ದರೆ ನಿಮ್ಮ ಕನಸಿನಲ್ಲಿ ಬಂದು ನಾನು ಹೇಳ್ತೀನಿ ಹೀಗಿದೆ ಆ ಪ್ರಪಂಚ ಅಂತ. ನೀವು ಯಾರಾದರೂ ಸತ್ತರೆ ನನಗೆ ಹೇಳಿ ಅಂತ 4-5 ಜನಕ್ಕೆ ಹೇಳಿದ್ದೀನಿ. ಆದ್ರೆ ಯಾರೂ ಬಂದು ಹೇಳಿಲ್ಲ, ಅವರಿಲ್ಲ. ನನಗೆ ಕುತೂಹಲ ಇದೆ, ಹೇಗಿದೆ ಆ ಪ್ರಪಂಚ, ಅದು ಮೇಲಿದೆಯಾ, ಕೆಳಗಿದೆಯಾ, ನಮ್ಮ ಮಧ್ಯೆ ಇದೆಯಾ?
ಆತ್ಮ ಅಂದರೆ ಒಂದು ಕಣ ಅಂತ ಹೇಳ್ತಾರೆ. ಒಂದು ಕಣ ಇದ್ದ ಹಾಗೆ ನಮ್ಮ ದೇಹದಲ್ಲಿರುತ್ತೆ. ಅದು ಎಲ್ಲಿರುತ್ತೆ ಗೊತ್ತಿಲ್ಲ, ಹೋದ್ಮೇಲೆ ಮುಗಿದೋಯ್ತು. ಅದು ಒಂದು ಬಟ್ಟೆಯನ್ನು ಬಿಚ್ಚಿದ ಹಾಗೆ, ಭೈರಪ್ಪ ಅನ್ನೋ ಬಟ್ಟೆ ಬಿಚ್ಚೋಗಿದೆ. ಆತ್ಮ ಇರ್ಬೋದು, ಎಲ್ಲಿದೆಯೋ ಹೇಗಿದೆಯೋ ಈಗ ಯಾರಲ್ಲಿ ಸೇರ್ಕೊಂಡಿದೆ ಗೊತ್ತಿಲ್ಲ. ನನಗೆ ಭೈರಪ್ಪನರಾದರೂ ಅದು ಉತ್ತರ ಕೊಡ್ತಾರಾ? ಯಾಕೆಂದರೆ ಅವ್ರ ಸಾವಿನ ಪ್ರಶ್ನೆ ಇತ್ತು. ಹಾಗಾಗಿ ಆ ಪ್ರಶ್ನೆಯನ್ನು ಕೇಳಿದೆ, ಸಾವು ಅಂದ್ರೆ ಏನು ಅಂತ ಕೇಳಿದ್ದೆ. ಅದಕ್ಕವ್ರು ಒಂದು ಕ್ಷಣ ಯೋಚನೆ ಮಾಡಿದ್ರು, ನೋಡಿದ್ರು. ನೀವು ಗಮನಿಸಿದ್ರೆ ಅವ್ರು ಹೇಳ್ತಾರೆ, ಸಾವು ಅಂದರೆ ಒಂದು ಬಟನ್ ಇದ್ದ ಹಾಗೆ, ಲೈಟು. ಈಗ ಸ್ವಿಚ್ ಆನ್ ಮಾಡಿದ್ರೆ ಬೆಳಕು ಬರುತ್ತೆ, ಆಫ್ ಮಾಡಿದ್ರೆ ಕತ್ಲೆ ಆಗುತ್ತೆ, ಅಷ್ಟೇ ಅಂತಂದರು. ನಾಳೆ ನಿಮಗೆ ಸಾವು ಬಂದರೆ ನೀವು ಹೇಗೆ ಸ್ವಾಗತಿಸ್ತೀರಿ ಅಂತ ಕೇಳಿದೆ. ಭಯ, ಏನೇ ಈ ಪ್ರಶ್ನೆ ಕೇಳ್ತೀಯ ಅಂತ ಅಂದ್ಬಿಟ್ರೆ ಏನು ಮಾಡೋದು ಅಂತ. ಆದರೂ ಕೇಳಿದೆ. ಕ್ಯಾಮ್ರಾ ಇತ್ತಲ್ಲ, ಧೈರ್ಯ, ಕ್ಯಾಮ್ರಾ ನಮ್ಮನ್ನು ಕಾಪಾಡುತ್ತೆ ಯಾವಾಗಲೂ. ಸಾವನ್ನು ನೀವು ಹೇಗೆ ಸ್ವಾಗತಿಸ್ತೀರಿ ಅಂತಂದೆ. ನನಗೀಗಾಗಲೇ 84 ವರ್ಷ. ಸಾವು ಯಾವ ಕ್ಷಣದಲ್ಲಿ ಬಂದು ಬಾಗಿಲು ತಟ್ಟಬಹುದು, ತಟ್ಟಿದ್ರೆ ಬಾ ಅಂತ ಕರಿಬಹುದು. ನಾನು ಒಂದು ಕ್ಷಣ ಯೋಚನೆ ಮಾಡ್ತೀನಿ, ಮೋಡಗಳು ತುಂಬ ಸುಂದರವಾಗಿದೆ, ಒಳ್ಳೆಯ ಆಹಾರ ಇನ್ನೂ ನಾನು ತಿನ್ನಬೇಕು, ಒಳ್ಳೆ ಸ್ನೇಹಿತರಿದ್ದಾರೆ, ಒಳ್ಳೆಯ ಅಭಿಮಾನಿಗಳಿದ್ದಾರೆ, ಒಳ್ಳೆ ಪ್ರಕೃತಿ ಇದೆ, ಇದನ್ನೆಲ್ಲ ಸವಿಬೇಕು. ನಾನೇನು ಸುಲಭವಾಗಿ ಹೋಗಬೇಕು ಅಂತ ಅನ್ನಲ್ಲ. ಆದರೂ ಬಾ ಅಂತ ಕರೆದ್ರೆ ನಾನು ಏನು ಮಾಡಬೇಕಾಗುತ್ತೆ, ಹೋಗ್ತೀನಿ ನಿಂದರು. ಇಷ್ಟೇ ಉತ್ತರ ಅದನ್ನು ಕೊಟ್ಟಿದ್ದು, ಕೊನೆಯಲ್ಲಿದ್ದದ್ದು. ಹಂಗೆ ನಾನು ಹೇಳಿರೋದ್ರಿಂದ, ನೀವು ಹೇಳಿದ್ರಲ್ಲ ನಿರ್ದೇಶಕರನ್ನ ಕೇಳೋಣ ಅಂದ್ರಿಂದ ಹೇಳಿದೆ. ನಿಮ್ಮ ಮುಂದಿನ ಪ್ರಶ್ನೆಗೆ ಹೋಗ್ಬೋದು. ಯಾಕೆ ಅಂದರೆ ಹೇಳಿದ್ರು ಕತೆ ಒಂದ್ಸತಿ ಮನುಷ್ಯ ಹೋಗ್ಬಿಟ್ರೆ ಒಂದು ಹುಟ್ಟೋಗ್ಬಿಡತ್ತೆ ಅಂತ. ಅಲ್ಲಿ ಇದೆಯೋ ಇಲ್ವೋ ಅಂತ ಹೇಳಿದಲ್ಲ, ಕತೆ ಯಾರು ಒಂದು ಕನಸಲ್ಲಿ ಹೇಳುವಂತ. ಭೈರಪ್ಪನವರಲ್ಲಿ ಆ ನಾಗೇಶ್ವರ ದೇವಸ್ಥಾನದಲ್ಲಿ ಅವ್ರ ಮಾವೊಂದೊಂದು ಕತೆ ಹೇಳ್ತಾರೆ. ಹಾವಿದೆ ಅಂತ ಹೇಳಿದ್ರು. ಅದನ್ನು ಮಾವ ಏನೋ ಕೆಲಸ ಮಾಡ್ತಾ ಇದ್ದ, ಅಲ್ಲಿ ಹಾವು ಬರಲಿಲ್ಲ, ಹಾವಿದೆಯೋ ಇಲ್ವೋ ಅಂತ. ಅದೇ ಕತೆಗೆ ಇಲ್ಲಿಗೆ ನಾವು ಮಾಡ್ಬೋದು. ಮುಂದೆ ನಿಮಗೆ ಇನ್ನೊಂದು ಪ್ರಶ್ನೆ ಭೈರಪ್ಪನವ್ರದ್ದು. ಭೈರಪ್ಪನವರ ಕಾದಂಬರಿಗಳಲ್ಲಿ ಕತೆಗಿಂತ ಚಿಂತನೆ ಮುಖ್ಯ ಅಥವಾ ಎರಡು ಸಮಾನ ಮುಖ್ಯನಾ? ಎರಡೂ ಸಮಾನವಾಗಿದೆ. ಅವರು ತತ್ವಶಾಸ್ತ್ರ ಓದಿರೋದ್ರಿಂದ ನಮ್ಮ ಕನ್ನಡದ ಪ್ರಮುಖ ಲೇಖಕರಿಗಿಂತ ಭಿನ್ನವಾಗಿ ಬರೆಯೋದಕ್ಕೆ ಅವರಿಗೆ ಸಾಧ್ಯ ಆಗಿದೆ. ಎರಡನ್ನೂ ಅವರು ಮಿಕ್ಸ್ ಮಾಡ್ತಾ ಹೋಗ್ತಾರೆ, ಕಥೆಯನ್ನು ಮಿಕ್ಸ್ ಮಾಡ್ತಾರೆ. ನಾನು ಅವ್ರನ್ನ ಕೇಳಿದ್ದೆ, ಒಬ್ಬ ಕಾದಂಬರಿಕಾರನಿಗೆ ಇರಬೇಕಾದ ಮುಖ್ಯವಾದ ಲಕ್ಷಣ ಏನು ಅಂತ ಕೇಳಿದ್ದೆ. ಅವರು 3 ವಿಚಾರಗಳು ಹೇಳಿದ್ರು. ರಸ ಇರಬೇಕು ಒಂದು ಕೃತಿಯಲ್ಲಿ, ಔಚಿತ್ಯ ಇರಬೇಕು, ಧ್ವನಿ ಇರಬೇಕು. ರಸ, ಧ್ವನಿ, ಔಚಿತ್ಯ, ಈ 3 ಇಟ್ಕೊಂಡು ಯಾರು ಕೃತಿಯನ್ನು ರಚಿಸ್ತಾರೋ ಆ ಕೃತಿ ಯಶಸ್ವಿಯಾಗುತ್ತೆ ಅಂತ. ಅವ್ರ ಕೃತಿಗಳೆಲ್ಲ 3 ಇರುತ್ತೆ. ರಸ ಇರುತ್ತೆ, ಧ್ವನಿ ಇರುತ್ತೆ, ಔಚಿತ್ಯ ಇರುತ್ತೆ. ಸೊ ಅದೇ ಅದು ಬಹುಶಃ ತತ್ವಶಾಸ್ತ್ರದ ಹಿನ್ನೆಲೆಯಿಂದ ಬಂದಿದ್ದರಿಂದ ಹಾಗೆ ಅವರು ಕಾದಂಬರಿಕಾರರಾಗಬೇಕಾಗಿ ಮಾಡ್ತು, ಅದನ್ನು ಗಟ್ಟಿಯಾಗಿ ರಚಿಸ್ತಾರೆ. ಹಾಗಾಗಿ ನಮಗೆ ಚಿಂತನೆಗೆ ಹಚ್ಚುತ್ತೆ. ಧರ್ಮಶ್ರೀ ಓದಿದ್ರೆ ಅವ್ರು ಯಾವುದೇ ಭೀಮಕಾಯದಿಂದ ತಗೊಳ್ಳಿ ನಾವು. ಧರ್ಮಶ್ರೀ ಓದಿದಾಗ ಅನಿಸುತ್ತೆ ಈ ಧರ್ಮಗಳ ಮಧ್ಯೆ ಏನು ದಾಟು. 1970ನೇ ಇಸ್ವಿಲಿ ಬರೆದದ್ದು, ಇವತ್ತಿಗೂ ಅದೇ ಜಾತಿ ಸಮಸ್ಯೆಯಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ. ಅವತ್ತೇ ಬರೆದಿದ್ರು ಆ ಕಾದಂಬರಿಯನ್ನು. ಸೊ ಹೀಗೆ ಅವರ ಕಾದಂಬರಿಗಳು ಚಿಂತನೆಗೆ ಹಚ್ಚುತ್ತೆ. 3 ದಿನದಿಂದ ಒಬ್ಬರ ಸ್ನೇಹಿತರು ಫೋನ್ ಮಾಡಿ, ನೀವು ಯಾವ ಸಿನಿಮಾ ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ, ಅವರ ಕೊನೆಯ ಕೃತಿ ಉತ್ತರಾಖಂಡವನ್ನು ನೀವು ಮಾಡಬೇಕು ಅಂತಂದರು. ನೀವೆಷ್ಟು ಕೊಡ್ತೀರಾ ದುಡ್ಡ ಅಂತಂದೆ. 1 ಕೋಟಿ ಅಂದ್ಬಿಟ್ರು. ಆಶ್ಚರ್ಯ ಆಗೋಯ್ತು ನನಗೆ. ಅಂದರು ನಿಜವಾಗಿಯೂ ಬರಲಿ, ಹೆಂಗೆ ನೀವೇನೋ ಸ್ವಲ್ಪ ಈ ರಾತ್ರಿ 10 ಗಂಟೆಲಿ ಮಾಡ್ತಾರಂದ್ರೆ ಯಾವ ಸ್ಥಿತಿಯಲ್ಲಿದ್ದಾರೋ ಗೊತ್ತಿಲ್ಲ, ನೋಡೋಣ, ನಾಳೆ ಬೆಳಗ್ಗೆನೂ ಇದೇ ಮಾತು ಬಂದರೆ ನಂಬ್ಕೊಂತೀನಿ, ಆಮೇಲೆ ನೋಡೋಣ ಅಂತ ಹೇಳಿ ಇಟ್ಟಿದ್ದೀನಿ. ಇಲ್ಲ, ಅದು ನನಗೆ ಭಾಳ ಇಷ್ಟ. ಅದು ನಾವು ನಿಮ್ಮನ್ನು ಇನ್ನೊಂದು 2-3 ಇನ್ನೊಂದು ಈ ಸೆಪ್ಟೆಂಬರ್ವರೆಗೂ ಬಿಡುವಿಲ್ಲ ಅಂತ ಹೇಳಿದೆ. ಅಕ್ಟೋಬರ್ ನಂತರ ನಾನು ನಿಮ್ಮ ನೇಪಾಳದ ಗಡಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಸೀತೆಯ ಆ ಜಾಗಗಳಿದೆ, ಅದೆಲ್ಲ ತೋರಿಸ್ತೀನಿ. ನೀನು ತೋರಿಸಿದ ಮೇಲೆ ಆ ಕೃತಿಯನ್ನು ಮಾಡಬೇಕು ಅಂತ ಅನ್ನಿಸ್ಬೋದು ಅಂತ ಹೇಳಿದ್ದಾರೆ. ಅದು ಆಸೆ ಈಡೇರಲಿ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾವು ಆಹಾರ ಅಂತ ಹೇಳಿದ್ರು. ಭೈರಪ್ಪನವರಿಗೆ ಸಾವು ಅಂದಾಗ ಇನ್ನು ನಾನು ಇಷ್ಟೊಂದು ತಿನ್ನೋದು ಇದೆ, ಅಲ್ಲಿ ಹೋಗಿ ಒಳ್ಳೆ ಸಿಗತ್ತ ಅಂತ. ಅವ್ರ ಊಟದ ಬಗ್ಗೆ ಯಾವ ರೀತಿ ಇತ್ತು? ಯಾವ ರೀತಿಯಾದ ಊಟ ಅಥವಾ ಯಾವ್ದು ಇಷ್ಟಪಡ್ತಾ ಇದ್ದೀನಿ ತುಂಬ ಅವರು? ಯಾಕೆಂದ್ರೆ ಇದು ಸಾಧಾರಣವಾಗಿ ಈ ಥರ ಪ್ರಶ್ನೆಗಳು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಇದೆಲ್ಲರ ಕಡೆ ಹೇಳಿರೋದಿಲ್ಲ. ಸೊ ಒಬ್ಬ ಮಗನಾಗಿ ನಿಮ್ಗೆ ಚೆನ್ನಾಗಿ ಗೊತ್ತಿರತ್ತೆ ಅನ್ನೋ ಆ ರೀತಿಯಿಂದ ಕೇಳ್ತಾ ಇರೋ ಪ್ರಶ್ನೆಗಳು. ಶೇಷಾದ್ರಿ ಅವರು ಈ ಸಾವನ್ನ ಬಗ್ಗೆ ಒಂದು ಮಾತಾಡಿದ್ರು. ಅವ್ರು 84ನೇ ವರ್ಷದಲ್ಲಿ ನಮ್ಮ ತಂದೆ ಸಾವು ಬಗ್ಗೆ ಇದ್ದಾಗಿ ನೋಡೋ ಆಕಾಶ ಇದೆ, ಇಷ್ಟೊಂದಿದೆ, ಅದಿನ್ನೂ ಅನುಭವಿಸ್ಬೇಕು ಅಂತಿತ್ತು. ಬಟ್ 92 ಅಷ್ಟೊತ್ತಿಗೆ ಅವ್ರ ಥಾಟ್ಸ್ ಚೇಂಜ್ ಆಗಿತ್ತು ಆ ಟೈಮಲ್ಲಿ. ಅವ್ರ 92ನೇ ವರ್ಷಕ್ಕೆ ಅವ್ರಿಗೆ 92ನೇ ವರ್ಷಕ್ಕೆ ಆ ಥಾಟ್ಸ್ ಚೇಂಜ್ ಆಗಿತ್ತು. ನನ್ನ ಜೊತೆ, ನಮ್ಮ ಅಣ್ಣನ ಜೊತೆ, ಪ್ಲಸ್ ನಮ್ಮ ಕಾಮನ್ ಫ್ರೆಂಡ್ ಒಬ್ಬರಿದ್ದಾರೆ, ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹಿ ವಾಸ್ ಆಲ್ರೆಡಿ ಲುಕಿಂಗ್ ಫಾರ್ವರ್ಡ್ ಟು ಲಾಸ್ಟ್ ಸ್ಟೇಜ್ ಆಫ್ ಹಿಸ್ ಲೈಫ್. ಪ್ರೈವೇಟ್ ಮಾಡ್ತಿದ್ದು, ಅದು ನಾವು ಪಬ್ಲಿಕ್ ಹೇಳಬೇಕು ಅಂತೆಲ್ಲ. ಅವ್ರಿಗೆ ಈ ಸತ್ತ ನಂತರ ಕ್ರಿಯೆಗಳು ಏನು ಮಾಡೋದಿದೆ ಅವ್ರಿಗಷ್ಟು ಅದ್ರ ಬೆಲೆ ನಂಬಿಕೆ ಇರಲಿಲ್ಲ. ಬಟ್ ನಮ್ಗೆ ಇನ್ಸಿಸ್ಟ್ ಮಾಡಿದ್ರು, ನೀವು ಇಬ್ಬರು ಮಕ್ಕಳು ಆಗಿದ್ರು ಮಾಡಬೇಕು,
ನಮ್ಮ ಅಣ್ಣ ದೊಡ್ಡವನಾಗೋದ್ರಿಂದ ನೀನು ಮಾಡಬೇಕಾಗಿ ಬರುತ್ತೆ. ಏಕೆಂದರೆ ನಾಳೆ ದಿವಸ ಭೈರಪ್ಪನವರು ಇಷ್ಟು ಪುಸ್ತಕಗಳು ಬರೆದಿದ್ದಾರೆ, ಆಧ್ಯಾತ್ಮ ಬಗ್ಗೆ ಬರೆದಿದ್ದಾರೆ, ಹಿಂದೂಯಿಸಮ್ ಬಗ್ಗೆ ಲಿಂಕ್ದ ಕ್ಯಾರೆಕ್ಟರ್ಸ್ಗಳೆಲ್ಲ ಬರೆದಿದ್ದಾರೆ. ನೀವು ಮಾಡದೆ ಹೋದರೆ ನಿಮಗೆ ಕೆಟ್ಟ ಹೆಸರು ಬರುತ್ತೆ. ನೀವು ಅದನ್ನು ಮಾಡಬೇಕಾಗಿ ಬರುತ್ತೆ, ಆ ಸಿಚುವೇಶನ್ ಬರುತ್ತೆ. ನೀವು ನಿಮ್ಮಿಷ್ಟ ಬೇಕಾದ್ರೆ ಮಾಡಿಬಿಡಿ, ಬಟ್ ನೀವು ಮಾಡಬೇಕು ಅದನ್ನು, ನನಗನ್ಸುತ್ತೆ. ಬಟ್ ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ಇದನ್ನು ನಮಗೊಂದು 3-4 ಸಲ ಒಂದು ಹೇಳಿದ್ರದು. ಸೊ ಆ ಸಿಚುವೇಶನ್ ಅದು ಇನ್ನೊಂದು 7-8 ವರ್ಷಕ್ಕೆ ಸಿಚುವೇಶನ್ ಚೇಂಜ್ ಆಗಿದೆ ಒಂದು. ನೆಕ್ಸ್ಟು ನೀವು ಫುಡ್ ಬಗ್ಗೆ ಕೇಳಿದ್ರಂತಂದು, ಮೊದಲು ಅವ್ರಿಗೆ ಮದುವೆ ಆಗೋ ತನಕ ಅಷ್ಟು ಸರಿಯಾಗಿ ಫುಡ್ ಇರಲಿಲ್ಲ ಅವ್ರಿಗೆ. ಏಕೆಂದ್ರೆ ಅಲ್ಲೆಲ್ಲೋ ವಾರನ್ನ ಮಾಡ್ಕೊಂಡಿದ್ರು ಇಲ್ಲ ಇತ್ತು. ಮದುವೆ ನಂತರ ಅವ್ರಿಗೆ ನಮ್ಮ ತಾಯಿ ಹೇಳಿದ್ರು ನನಗೆ. ಸೊ ಅವ್ರಿಗೆ ಹುಬ್ಳಿಗಿಂತ ಗುಜರಾತ್ಗೆ ಹೋದ್ರಲ್ಲ, ಗುಜರಾತಲ್ಲಿ ಅವ್ರಿಗೆ ಸ್ವಲ್ಪ ಸಂಬಳ ಬರ್ತಾಯಿತ್ತು ಜಾಸ್ತಿ, ಆಮೇಲೆ ಹುಬ್ಳಿಗಿಂತ ಜಾಸ್ತಿ. ಸೊ ಅಲ್ಲಿ ತುಪ್ಪ, ಬೆಣ್ಣೆ, ಚಪಾತಿ ಎಲ್ಲ ಇರ್ತಿತ್ತು. ಅದು ದಿವ್ಸಕ್ಕೆ ಒಂದು 20 ಚಪಾತಿ ತಿನ್ನೋದು, ಒಂದು 100-200 ಗ್ರಾಮ್ ಬೆಣ್ಣೆ ತಿನ್ನೋದು, ಅದು ತುಂಬ ಇಷ್ಟ ಆಗ್ತಾಯಿತ್ತು. ನಂತರ ಬರ್ತಾ ಬರ್ತಾ ಅವ್ರಿಗೆ ರಾಗಿ ಮುದ್ದೆ, ಹುರುಳಿ ಸಾರು, ಸೊಪ್ಪಿನ ಸಾರು, ಆಮೇಲೆ ಇದು ಬಹಳ ಇಷ್ಟ ಅವ್ರಿಗೆ. ಸ್ವೀಟಲ್ಲಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು. ಸೊ ಕಡೆ ತನಕ, ಬಟ್ ಎಂಡ್ ಆಫ್ ಹಿಸ್ ಲೈಫ್ ಪಾಪ ಡೆಂಚಸ್ ಪ್ರಾಬ್ಲಮ್ ಇತ್ತು ಅವ್ರಿಗೆ. ಸೊ ಅಗಿಯಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ. ಸೊ ಏನಿದ್ರು ನುಂಗದಿದ್ರೆ ತೊಗೋಬೇಕಾಯ್ತು. ಸೊ ರಾಗಿ ಇಂಬ್ಲಿ ತೊಗೊಳೋದು, ರಾಗಿ ಮುದ್ದೆ ನುಗ್ಗಿದ್ರೂ ಅದು ಡೈಜೆಸ್ಟ್ ಆಗಲ್ಲ ನೋಡಿ ಇದು. ಸೊ ಲಾಸ್ಟ್ ಸ್ಟೇಜಲ್ಲಿ ಇಸ್ ಮೋರ್ ಆಫ್ ಎ ಲಿಕ್ವಿಡ್ಡು. ಅನ್ನ ಪಲ್ಯ ಎಲ್ಲ ಮಿಕ್ಸಿಲಿ ಹಾಕ್ಬಿಟ್ಟು ಪೇಸ್ಟ್ ಥರ ಮಾಡಿ ಅದನ್ನು ತೊಗೋತಾಯಿದ್ರು ಅವರು. ಬಟ್ ಪ್ರಿಡಾಮಿನೆಂಟ್ಲಿ ಒಂದು ಫುಡ್ ಅಂತಂದರೆ ರಾಗಿ ಮುದ್ದೆ, ಸೊಪ್ಪಿನ ಸಾರು, ಬೇಳೆ ಒಬ್ಬಟ್ಟು. ಒಂದು ದಿವಸ ಒಟ್ಟಿಗೆ ಊಟ ಮಾಡ್ತಾಯಿದ್ವಿ. ಇವರು ಊಟದ್ದು ಹೇಳಿದ್ರಿಂದ ಇವ್ರ ಮನೆಯಲ್ಲೇ, ನಾನು ಉದಯಶಂಕರ್ ಎದುರಿಗಿದ್ದಾರೆ ಅಂತ ಅಲ್ಲ, ಇವರು ಒಬ್ಬ ಮಗನಾಗಿ ತಂದೆಗೆ ಯಾರೂ ಮಾಡದೇ ಇರುವಂಥ, ಯಾವ ಲೇಖಕರ ಮಕ್ಕಳು ಮಾಡದೇ ಇರುವಂಥ ಒಂದು ಕೆಲಸ ಮಾಡಿದ್ದಾರೆ. ಸುಮಾರು 25 ಗಂಟೆಗಳು ಅವರ ಚಿಂತನೆಗಳನ್ನು ದಾಖಲಿಸಿಟ್ಟಿದ್ದಾರೆ ವಿಡಿಯೋದಲ್ಲಿ. ಸ್ವಂತ ದುಡ್ಡನ್ನು ಖರ್ಚು ಮಾಡಿ, ಲಕ್ಷಗಳ ಗಟ್ಟಲೆ ಖರ್ಚಾಯಿತು. ಅದನ್ನು 3-4 ದಿವಸ ಇವ್ರ ಮನೆ ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ಅವರಿಗೆ ಸಂಗೀತದ ಬಗ್ಗೆ ಏನು ಅವ್ರ ಚಿಂತನೆ, ತತ್ವಶಾಸ್ತ್ರದ ಬಗ್ಗೆ ಏನು ಚಿಂತನೆ, ಸಾಹಿತ್ಯದ ಬಗ್ಗೆ ಏನು ಚಿಂತನೆ, ಈ ಥರ ಅವರ ವಿಜ್ಞಾನದ ಬಗ್ಗೆ ಏನು ಚಿಂತನೆ, ಆಕಾಶಕಾಯದ ಬಗ್ಗೆ ಏನು ಚಿಂತನೆ, ಎಲ್ಲ ವಿಚಾರಗಳನ್ನು ಸುಮಾರು 17 ಜನ ಕರ್ನಾಟಕದಾದ್ಯಂತ ವಿದ್ವಾಂಸರು ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದಷ್ಟು ರೆಕಾರ್ಡ್ ಆಗಿದೆ. ಅದು ಇವ್ರ ತಂದೆ ಕೊಟ್ಟಿರುವಂಥ ದೊಡ್ಡ ಉಡುಗೊರೆ ಅಂತ ಅನಿಸುತ್ತೆ. ಹಂಗಾಗಿ ಐ ಅಪ್ರಿಷಿಯೇಟ್ ಯು. ಅದು ಸಿಗುತ್ತೆ. ಸ್ವಲ್ಪ ಕಾಪಿ ಇನ್ನೂ ಸ್ವಲ್ಪ ಬಿಟ್ಟಿಲ್ಲ, ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ. ಒಂದು ದಿವಸ ಅದು ಆಚೆಗೆ ಬರುತ್ತೆ. ಅದು ಕನ್ನಡ ಸಾರಸ್ವತ ಲೋಕಕ್ಕೆ ಉದಯಶಂಕರ್ ಕೊಟ್ಟಿರುವಂಥ ಕೊಡುಗೆ ಒಂದು. ಅವ್ರನ್ನ ಕೊನೆಯ ಸಾರಿ ನೋಡಿದಾಗ ನನಗೆ ಅವ್ರನ್ನ ಕೊನೆಯವರೆಗೂ ದಾಖಲಿಸಬೇಕು ಅಂತ ಆಚೆ. ಈ ಸಾಕ್ಷ್ಯಚಿತ್ರ 2018ರಲ್ಲಿ ಮಾಡಿದ್ದು. ಒಂದು ದುರದೃಷ್ಟವಶಾತ್ 2ನೇ ಟ್ರಸ್ಟ್ ಆಗಬೇಕಾಗಿ ಬಂತು. ಅದು ಕಾರಣಗಳು, ಸಾರಿ, ಅದನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಪಡಿಸೋದು ಸರಿಯೋ ಎಲ್ಲ ಗೊತ್ತಿಲ್ಲ. ಅದು ನಾನು ಕೊನೆಯ ಬಾರಿ ಅವ್ರನ್ನ ಭೇಟಿ ಮಾಡಿದ್ದು. ಅದಕ್ಕೆ ಮುಂಚೆ ಸಾಕಷ್ಟು ನಾನು ಸುಮಾರು 20 ವರ್ಷಗಳಲ್ಲಿ 3 ಬಾರಿ ಸಾಕ್ಷ್ಯಚಿತ್ರಕ್ಕೆ ತೀರ ವೈಯಕ್ತಿಕವಾದ ಪ್ರಶ್ನೆಗಳನ್ನು ಕೇಳಿ 100 ಪ್ರಶ್ನೆಗಳನ್ನ ಮಾಡ್ಕೊಂಡಿದ್ದೆ ನಾನು. 100 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಅಷ್ಟು ದಾಖಲೆ ಇದೆ. ಆದರೆ ಇಲ್ಲಿ ಅಡಕ ಮಾಡೋಕ್ಕಾಗಿಲ್ಲ. 58 ನಿಮಿಷದ ಇನ್ನೊಂದು ಸಾಕ್ಷ್ಯಚಿತ್ರ ಯೂಟ್ಯೂಬಲ್ಲಿದೆ. ಅದು ಸ್ವಲ್ಪ ಕಾಂಪ್ರಹೆನ್ಸಿವ್ ಆಗಿದೆ, ಅದನ್ನು ನೋಡಿ ಆಸಕ್ತರು. ಅದರ ಹೊರತಾದ ಪ್ರಶ್ನೋತ್ತರಗಳು ನನ್ನ ದಾಖಲೆಯಲ್ಲಿ ಕೂಡ ಇದೆ. ಅದನ್ನೆಲ್ಲ ಕೇಳಿದ ಭೈರಪ್ಪನವ್ರನ್ನ ನೀವು ಹೇಳಿದ್ರಲ್ಲ, 8-9 ವರ್ಷಗಳಲ್ಲಿ ಅವರ ಯೋಚನಾ ಧಾಟಿ ಬದಲಾಯಿತು. ಮನುಷ್ಯನ ಮನಸ್ಸು ಹೇಗೆ ಬದಲಾಗ್ತಾ ಹೋಗುತ್ತೆ ಕಾಲಾಂತರದಲ್ಲಿ. ದೈಹಿಕವಾಗಿ, ಭೌತಿಕವಾಗಿ, ಮಾನಸಿಕವಾಗಿ ಕುಗ್ಗಿದಾಗ ಅವನ ಯೋಚನಾ ಶಕ್ತಿ ಹಾಗೇ ಇರುತ್ತೆ. ಇವೆಲ್ಲ ಕುತೂಹಲ. ಅದನ್ನು ದಾಖಲಿಸೋಕ್ಕೆ ಸಾಧ್ಯ ಅಂತ. ಆದರೆ ದಾಖಲಿಸೋಕ್ಕೆ ಅವ್ರ ನೆನಪಿನ ಶಕ್ತಿ ಕಡಿಮೆ ಆಗಿತ್ತು. ಅದು ನಾನು ಹತ್ತಿರದಿಂದ ನೋಡಿದ್ದೀನಿ. ನನ್ನನ್ನು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ನೋಡಬೇಕು ಅಂತ. ನಾನು ಅಷ್ಟು 20 ವರ್ಷ ಹತ್ತಿರದಿಂದ ನೋಡಿದವನು. ಅವತ್ತು ಹೋದಾಗ ಯಾರೋ ಇವರು ಶೇಖರ್ ಬನ್ನಿ ಕರ್ಕೊಂಡೋದ್ರು. ನೋಡಿ ಮಾತಾಡ್ಸಿದ್ರ ಭೈರಪ್ಪನ? ಇಲ್ಲ, ಇನ್ನೂ ಮಾತಾಡ್ಸಿಲ್ಲ ಅಂತ ಕರ್ಕೊಂಡೋದ್ರು. ಇವ್ರು ಯಾರು ಗೊತ್ತಾಯ್ತಾ? ಯಾರು ನೀವು ಅಂತಂದರು. ನನಗೆ ಒಂಚೂರು ಬೇಜಾರಾಯಿತು. ಅದಕ್ಕೂ ಮುಂಚೆ ನಾನು ಸರಿ ಇದಕ್ಕೆ ಹೋದೆ. ಅದಕ್ಕೂ ಮುಂಚೆ ಮೈಸೂರಿಗೆ ಹೋಗಿದ್ವಿ. ನಾನು, ಗಿರೀಶ್ ಕಾಸರವಳ್ಳಿಯವರು ಮತ್ತು ಗೋಪಾಲಕೃಷ್ಣ ಪೈ ಅಂತ 3 ಜನ ಹೋಗಿದ್ವಿ. ನಾನು ಇವ್ರಿಗೆ ಫೋನ್ ಮಾಡಿದೆ, ನಾನು ನಿಮ್ಮ ಮನೆಗೆ ಹೋಗಬೇಕು, ಬೇರಪ್ಪನವ್ರು ನೋಡಬೇಕು, ಹೇಗಿದೆ ಅವರ ಆರೋಗ್ಯ ಸ್ಥಿತಿ ಅಂದೆ. ಹೋಗಿ, ಆದರೆ ಅಕಸ್ಮಾತ್ ನಿಮ್ಮನ್ನು ಗುರುತಿಸ್ತೇ ಇದ್ದರೆ ಬೇಜಾರು ಮಾಡ್ಕೊಬೇಡಿ ಅಂದರು. ಸೊ ಹೋದ್ವಿ, 3 ಜನ ಹೋದ್ವಿ. ಅದೃಷ್ಟವಶಾತ್ ಶೇಷಾದ್ರಿ ಬನ್ನಿ ಅಂತಂದರು. ಕಾಸರವಳ್ಳಿಯವ್ರನ್ನ ನೀವು ಯಾರು ಅಂತಂದರು.
ಕಾಸರವಳ್ಳಿ ಗೃಹಭಂಗ ಮಾಡಿದ್ದಾರೆ, ನಾಯಿ ನೆರಳು ಮಾಡಿದ್ದಾರೆ. ಅವ್ರಿಗೊಂಚೂರು ಮುಖ ಪೆಚ್ಚಾಗಿದ್ದವುದು ನಾನು ಮುಂಚೆ ಹೇಳಿದ್ದೆ ಈ ಥರ ಆಗೋ ಸಾಧ್ಯತೆ ಇದೆ ಅಂತ. ಅದಾಗಿರಲಿಲ್ಲ. ಆ ಸಮಾರಂಭದಲ್ಲಿ ಕೂಡ ನನಗೆ ಅದೇ ಪ್ರಶ್ನೆ ಎದುರಾಯಿತು, ನೀವು ಯಾರು ಅಂತಂದು. ಅಂದರೆ ಮೂಲಭೂತವಾದ ರಮಣ ಮಹರ್ಷಿಯ ಪ್ರಶ್ನೆ ಇದೆಯಲ್ಲ, ನಾನು ಯಾರು, ಆ ಪ್ರಶ್ನೆ ಕೊನೆಗೆ ಉತ್ತರ ಸಿಗಲಿಲ್ಲ. ಕೊನೆಗೆ ಅಗ್ನಿ ಸಂಸ್ಕಾರ ಸಂದರ್ಭದಲ್ಲಿ ಏನೇನೋ ಆಯಿತು ಅದೆಲ್ಲ ಬಿಟ್ಬಿಡಿ. ದಾಖಲಿಸ್ಬೇಕು ಅಂತ ಆಸೆ ಇತ್ತು, ಅದನ್ನ ಇಟ್ಕೊಂಡು ದಾಖಲಿಸ್ಬೇಕು ಅಂತ ಸಾಧ್ಯ ಆಗಲಿಲ್ಲ. ಭೈರಪ್ಪನವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾಕೆ ಬರಲಿಲ್ಲ? ತುಂಬ ಜನ ಅಂದ್ಕೊಂಡಿದ್ದಾರೆ, ನಾನೇ ಉತ್ತರ ಕೊಡ್ತೀನಿ. ಅವ್ರಿಗೆ ಅದ್ರ ಬಗ್ಗೆ ಅಪೇಕ್ಷೆ ಇರಲಿಲ್ಲ. ಅಲ್ಲ, ಅವ್ರಿಗೆ ಅಪೇಕ್ಷೆ ಇರಲಿಲ್ಲ, ನಮಗಿತ್ತು. ಅದಕ್ಕೆ ಒಂದು ಕಾರಣ ಹೇಳ್ತಾರೆ, ತಾತ್ವಿಕವಾಗಿ ಇದು ಸರಿಯೋ ಏನೋ ಗೊತ್ತಿಲ್ಲ. ಸರಸ್ವತಿ ಸಮ್ಮಾನ ಅದಕ್ಕಿಂತ ದೊಡ್ಡ ಪ್ರಶಸ್ತಿ. ಮಧ್ಯಪ್ರದೇಶ ಸರ್ಕಾರದ ದುರದೃಷ್ಟವಶಾತ್ ನಮ್ಮ ಕರ್ನಾಟಕದಲ್ಲಿ ಜ್ಞಾನಪೀಠವನ್ನು ನಾವು ಮೇಲೆ ತೊಗೊಂಡೋಗಿಟ್ಟಿದ್ದೀವಿ. ಅದು ಸರ್ಕಾರ ಕೊಡುವ ಪ್ರಶಸ್ತಿ ಅಲ್ಲ, ಅದು ಒಂದು ಸಂಸ್ಥೆ ಕೊಡುವ ಪ್ರಶಸ್ತಿ. ಜ್ಞಾನಪೀಠಗಳೆಲ್ಲ ದೊಡ್ಡ ಪೀಠಗಳು ಅಂತ ನಮ್ಮ ಕಲ್ಪನೆ ಮತ್ತು ಭ್ರಮೆ. ಸರಸ್ವತಿ ಸಮ್ಮಾನ್ ಕೂಡ ಅದೇ ಥರದ ಇನ್ನೊಂದು ಸಂಸ್ಥೆ ಕೊಡೋ ವಿಚಾರ. ಈಗ ಸಿನಿಮಾ ವಿಚಾರಕ್ಕೆ ಬಂದರೆ ನಿಮ್ಗೆ ಆಸ್ಕರ್ ಬರಬೇಕು ಅಂತ ಹೇಳ್ತಾರೆ ಯಾರಾದ್ರನ್ನ ಕೇಳಿದಾಗ. ನಾನು ನಕ್ಬಿಡ್ತೀನಿ, ಆಸ್ಕರ್ ನನಗೆ ಬೇಡ ಅಂತೀನಿ. ಅಂದರೆ ಅಹಂಕಾರದಿಂದ ಅಲ್ಲ, ಆಸ್ಕರ್ ಕೂಡ ಒಂದು ಸಂಸ್ಥೆ ಕೊಡೋ ಪ್ರಶಸ್ತಿ. ಅದು ಸರ್ಕಾರ ಕೊಡೋ ಪ್ರಶಸ್ತಿಗೆ ಅದಕ್ಕೆ ಗೌರವ ಇದೆ ಅಂತ. ಹಲವಾರು ಪ್ರಶಸ್ತಿಗಳು ಭೈರಪ್ಪನವ್ರಿಗೆ ಬಂದಿದೆ. ಹಾಗಾಗಿ ಜ್ಞಾನಪೀಠ ಬರದೇ ಇದ್ರೆ ಏನು ತೊಂದರೆ ಇಲ್ಲ. ನಮಗೆ ಜ್ಞಾನಪೀಠದ ಬಗ್ಗೆ ಒಂದು ಭ್ರಮೆ ಇರೋದ್ರಿಂದ ದೊಡ್ಡದು ಯಾಕೆ ಸ್ಕೂಲ್ಗಳೆಲ್ಲ ಫೋಟೋ ಹಾಕ್ತಾರೆ ನೋಡಿ, ನಾವೇನು ಹೇಳೋಕ್ಕಾಗಲ್ಲ. ಅದಕ್ಕೆ ಪ್ರತಿಕ್ರಿಯಿಸ್ತವ್ರು ಕುಂವಿ ಮಾತ್ರ ಇದೇನು ದೊಡ್ಡ ಪ್ರಶಸ್ತಿ ಅಲ್ರಿ ಇದು, ಜ್ಞಾನಪೀಠ ಯಾರಿಗೆ ಬೇಕಾದ್ರೂ ಬರ್ಬೋದು ಅಂತಂದರು. ಆದರೆ ಜ್ಞಾನಪೀಠದ ಸುತ್ತ ನಾವೊಂದು ಭ್ರಮಾಲೋಕವನ್ನು ಸೃಷ್ಟಿ ಮಾಡಿದ್ವಿ. ಹಾಗಾಗಿ ಭೈರಪ್ಪನವ್ರಿಗೆ ಬರಲಿಲ್ಲ ಅಂತೀವಿ. ಅದನ್ನು ಮೀರಿ ಭೈರಪ್ಪನವ್ರು ಬೆಳೆದಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಬಿಸ್ನೆಸ್ ರೈವಲರೀಸ್ ಇದೆ. ಓಕೆ, ಸರಸ್ವತಿ ಸನ್ಮಾನ ಹಿಂದೂಸ್ತಾನ್ ಟೈಮ್ಸ್ ಕೊಡ್ತದೆ. ಟೈಮ್ಸ್ ಆಫ್ ಇಂಡಿಯಾದವ್ರದ್ದು ಜ್ಞಾನಪೀಠ ಪ್ರಶಸ್ತಿ. ಈ ಸೆಲೆಕ್ಷನ್ ಪ್ರಾಸೆಸ್ ಏನಿದೆ, ಎರಡು ಕೇಸಲ್ಲಿ ನೋಡ್ತು ಅಂದರೆ, ಕರ್ನಾಟಕದಿಂದ ಒಂದು ಕಮಿಟಿ ವಿಲ್ ರೆಕಮೆಂಡ್ ಎ ಆಥರ್ ಆ್ಯಂಡ್ ಎ ಬುಕ್ ಟು ದ ಸೆಂಟ್ರಲ್ ಕಮಿಟಿ ವಿಲ್ ಟೇಕ್ ಎ ಡಿಸಿಷನ್. ಎರಡು ಸರಸ್ವತಿ ಸನ್ಮಾನದ ಸೇಮ್ ಪ್ರೊಸೀಜರು, ಜ್ಞಾನಪೀಠ ಪ್ರೊಸೀಜರು. ಜ್ಞಾನಪೀಠದ ನನಗೆ ತಿಳಿದಿರೋ ಪ್ರಕಾರ ಈ ಸ್ವಲ್ಪ ಆ್ಯಂಟಿ ಭೈರಪ್ಪ ಟೀಮ್ ಏನಿದೆ, ಲಾಬಿ ಇದೆ ಕರ್ನಾಟಕದಲ್ಲಿ, ಅವರು ಕನ್ಸಿಸ್ಟೆಂಟಾಗಿ ಅಪೋಸ್ ಮಾಡ್ತಾಯಿದ್ರು. ಸೊ ಇವ್ರ ಹೆಸರು ಆ ಡೆಲ್ಲಿನಲ್ಲಿ ಸೆಂಟ್ರಲ್ ಕಮಿಟಿಗೆ ಹೋಗ್ತಲೇ ಇರಲಿಲ್ಲ ಅದು. ಬಟ್ ಸರಸ್ವತಿ ಸನ್ಮಾನ ಬೇರೆ ಥರ ಆಗೋಯ್ತದು. ಇಲ್ಲಿ ಬೇರೆ ವಿದ್ಯಾವಂತರುಗಳು ಅದನ್ನು ರೆಕಮೆಂಡ್ ಮಾಡಿದ್ರು, ಹೋಯ್ತು, ಅದು ಸಿಕ್ಕಿತ್ತು. ಸೊ ಇಟ್ಸ್ ಬೇಸಿಕಲಿ ಬಿಸ್ನೆಸ್. ಇವ್ರು ಹೇಳಿದಾಗೆ ಪ್ರೈವೇಟ್ ಆರ್ಗನೈಸೇಷನ್ನು ಅದು ಸರಸ್ವತಿ ಸನ್ಮಾನ ಮತ್ತು ಜ್ಞಾನಪೀಠ ಪ್ರಶಸ್ತಿ ಇದುವರೆಗೂ ಒಂದು ವಿಭಿನ್ನ ರೀತಿಯ ಒಂದು ಕಾರ್ಯಕ್ರಮ. ಯಾಕೆಂತ ಹೇಳಿದ್ರೆ ಸಾಧಾರಣವಾಗಿ ಹೇಳಿ ಅಂತ ಹೇಳಿದ್ರೆ ಅವ್ರದೇ ಒಂದು ಥಾಟ್ ಪ್ರೊಸೆಸ್ ಹೇಳ್ತಾರೆ, ಅದೇ ಮಾಡ್ಕೊಂಡಿರ್ತಾರೆ. ಇವರೇ ಅಂತ ಹೇಳಿದ್ರೆ ಇವರೇ ಒಂದು ಅಂತ ಹೇಳಿರ್ತಾರೆ. ಇಲ್ಲಿ ಅಂತ ಹೇಳಿದ್ರೆ ಅವ್ರಿಗೂ ನಾವು ಏನು ಪ್ರಶ್ನೆಗಳು ಕೇಳ್ತೀವಿ ಅನ್ನೋದು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅಂತ ಅಂದ್ಕೊಳ್ತಾ ನಾನು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರಗಳು.